ಓಕೆ ಮಾಸ್ಟರ್ಸ್, ಮೊದಲಾಗಿ ನಮ್ಮ ಗುರುಗಳಾದಂತ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರ್ಗೂ ಮತ್ತೆ ಸದಾನಂದ ಯೋಗಿಗೂ ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೂ ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಮಾಸ್ಟರ್ಸ್, ಫಸ್ಟ್ ಆಫ್ ಆಲ್ ಒಂದು 5 ಮಿನಿಟ್ಸ್ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದೇನೆ. ಅದಾದ್ಮೇಲೆ ನಾನು ಸಬ್ಜೆಕ್ಟಿಗಲ್ಲೇ ಹೋಗ್ತೀನಿ ಮಾಸ್ಟರ್ಸ್. ಓಕೆನಾ ಮಾಸ್ಟರ್ಸ್? ಆಕ್ಚುಲ್ ಆಗಿ ನಾನು ಜೂಮ್ ಕ್ಲಾಸ್ ಮಾಡ್ತಾ ಇರೋದು ಇದು 2ನೇ ಸಾರಿ ಅಷ್ಟೇ. ಫಸ್ಟ್ ಒಂದ್ಸಾರಿ ಮಾಡಿದ್ದೆ, ಇದು 2ನೇ ಟೈಮ್ ನನಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಮಾಸ್ಟರ್ಸ್, ನಾನು ಈ ಧ್ಯಾನ ಮಾರ್ಗಕ್ಕೆ ಬಂದು 2 ವರ್ಷ ಆಯ್ತು, ಕೇವಲ 2 ವರ್ಷ ಆಯ್ತು. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆಲ್ಲಿ ನನ್ನಲ್ಲಿ ಅಜ್ಞಾನ ಜಾಸ್ತಿ ಇತ್ತು. ಅಸಲು ಧ್ಯಾನದ ಬಗ್ಗೆ ನನಗೆ ಮಾಹಿತಿನೇ ಗೊತ್ತಿದ್ದಿಲ್ಲ. ಫಸ್ಟ್ 2 ವರ್ಷ ಆಯ್ತು. 2 ವರ್ಷ ಆದ್ಮೇಲೆ 2 ವರ್ಷ ಆಗಿದೆ ಮೇಡಮ್ ಧ್ಯಾನ ಮಾರ್ಗಕ್ಕೆ ಬಂದು. ಅದಕ್ಕಿಂತ ಮುಂಚೆ ನಾನು ಯಾವ ತರ ಇದ್ದಂದ್ರೆ, ನಂದು ಜೀವನನೇ ಈ ತರ ಇದ್ದಿಲ್ಲ. ಕಂಪ್ಲೀಟ್ ಎಲ್ಲ ಚೇಂಜ್ ಆಗಿದೆ ಟೋಟಲ್. ನನ್ನ ವ್ಯವಹಾರ ಶೈಲಿ, ನಾನು ಮಾತಾಡೋ ವಿಧಾನ. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆಲಿ ನನಗೆ ಯಾವ ತರ ಇತ್ತಂದ್ರೆ, ಸಮಸ್ಯೆದಲ್ಲಿದ್ದೆ, ದುಃಖದಲ್ಲಿದ್ದೆ, ಆರೋಗ್ಯ ಸಮಸ್ಯೆದಲ್ಲಿದ್ದೆ, ಆರ್ಥಿಕವಾಗಿ ಎಲ್ಲದರಲ್ಲೇ ಇದ್ದೆ. ಬಟ್ ಏನು ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿದ್ದಿಲ್ಲ, ನೆಮ್ಮದಿ ಇರ್ತಿದ್ದಿಲ್ಲ. ಜಾಸ್ತಿ ನಾನು ದುಡ್ಡಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೆ ಮಾಸ್ಟರ್ಸ್. ಯಾವ ತರದ ನಾನು ಕೆಲ್ಸಕ್ಕೆ ಹೋಗಿ ಬಂದ್ರು ಮತ್ತೆ ಏನೋ ಒಂದು ಕೆಲಸ ಮಾಡ್ಕೊಂತ ದುಡ್ಡಿನಿಂದನೇ ಹೋಗ್ತಾ ಇದ್ದೆ. ಅಸಲು ಇದು ನನ್ನ ಜೀವನನೇ ಅಲ್ಲ. ಈ ತರ ಕ್ಲಾಸ್ ಹೇಳ್ತಾ ಇರೋದು ಆಕ್ಚುಲ್ ಆಗಿ. ಓಕೆನಾ? ಮತ್ತೆ ಅದ್ರ ಜೊತೆಗೆ ನನಗೆ ಯಾವ ತರ ಇತ್ತಂದ್ರೆ, ಸಿಟ್ಟು ಜಾಸ್ತಿ ಇತ್ತು, ಭಯಂಕರವಾಗಿ ಸಿಟ್ಟಿತ್ತು. ಯಾವಾಗ ಧ್ಯಾನಕ್ಕ 2 ವರ್ಷ ಆಯ್ತು, ಫಸ್ಟ್ 1 ವರ್ಷ ನಾನು ಇದರಲ್ಲಿ ಕೌಶಲ್ಯ ತೋರಿಸಿಲ್ಲ, ಬಟ್ ಏನೂ ಮಾಡಿಲ್ಲ, ಜಾಸ್ತಿ ಧ್ಯಾನನೂ ಮಾಡಿಲ್ಲ. ಏನೋ ಹಾಫ್ ಅನ್ ಅವರ್ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಯಾವಾಗ 2024 ಕರ್ತಾಳೆ ಅಲ್ಲಿಗೆ ನಾನು ಹೋಗಿದೆ. 2024 ಕರ್ತಾಳ್ ಪ್ರೋಗ್ರಾಮ್ ಅಲ್ಲಿ ನಾನು 3 ಡೇಸ್ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ನಾನು ಯಾವ ತರ ಧ್ಯಾನ ಮಾಡಿನಂದ್ರೆ ಮಾಸ್ಟರ್ಸ್, ಅಲ್ಲಿ ಒಂದು ದಿನಕ್ಕ 7 to 8 ಅವರ್ಸ್ ಧ್ಯಾನ ಮಾಡಿನ ಮಾಸ್ಟರ್ಸ್. ಸೊ ಹಂಗ ಗಂಟೆ ಜಾಸ್ತಿ ಧ್ಯಾನ ಮಾಡಿದ್ರೆ 3 years ಅಲ್ಲಿ ನಾನು ಒಂದು 28 ಇಂದ 30 ಅವರ್ಸ್ ವರೆಗೆ ಧ್ಯಾನ ಮಾಡಿದೀನಿ ಮಾಸ್ಟರ್ಸ್. ಅಸಲು ಹಂಗ ಮಾಡ್ತೀನಂತ ನಾನು ಅನ್ಕೊಂಡಿಲ್ಲ. ಕುತ್ಕೊಂಡಂಗಲ್ಲ ಕರ್ತಳಲ್ಲಿ ಮೆಗಾ ಪಿರಮಿಡ್ ಅಲ್ಲಿ ಅಸಲು ಅದನ್ನು ಹೇಳಕ್ಕೆ ಇಲ್ಲ, ಅಷ್ಟೊಂದು ಆನಂದ, ಬ್ರಹ್ಮಾನಂದ ಸಿಗ್ತಾ ಇತ್ತು ಮಾಸ್ಟರ್ಸ್. ಯಾವಾಗ ಆ 3 days ನಾನು ಸಾಧನ ಮಾಡಿ ಯಾವಾಗ ಬಂದಿನಂದ್ರೆ, ನನ್ನಲ್ಲಿ ಪೂರ್ತಿ ನನ್ನ ವ್ಯವಹಾರ ಶೈಲಿನೇ ಚೇಂಜ್ ಆಯ್ತು ಮಾಸ್ಟರ್ಸ್. ನಿಜವಾಗ್ಲಿ ನಾನು ಆ ತರ ಆಗ್ತದೆ ಅಂತ ಗೊತ್ತಿಲ್ಲ. ಯಾವಾಗ ಹಂಗ ಆಗದ್ಮೇಲೆ ನನಗೆ ಅಲ್ಲಿ ಧ್ಯಾನ ಮಾಡಿದ್ಮೇಲೆ ನನ್ನಲ್ಲಿ ಬಹಳಷ್ಟು ಬದಲಾವಣೆ ಚೇಂಜ್ ಆಯ್ತು. 3 days ನಲ್ಲಿ ಬದಲಾವಣೆ ಚೇಂಜ್ ಆದ್ಮೇಲೆ ಮತ್ತೆ ಅವಾಗೆ ನಾನು ಬುಕ್ಸ್ ಎಲ್ಲ ತಗೊಂಬಂದೆ. 2000 rupees ಬುಕ್ಸ್ ಎಲ್ಲ ತಗೊಂಬಂದೆ, ಹೈದರಾಬಾದ್ ಇಂದ ತಗೊಂಬಂದೆ. ಮತ್ತೆ ಆದ್ಮೇಲೆ ಯಾವ ತರ ಕುತ್ಕೊಂತಿದ್ದೋ 3 ಅವರ್ಸ್ ಕುತ್ಕೊಂತಿದ್ದೆ ಒಂದೊಂದ್ ಸಿಟ್ಟಿಂಗ್ ಅಲ್ಲಿ. ಆ ತರ ಕುತ್ಕೊಳೋದು ಅಲವಾಟ ಆಯ್ತು ನನಗೆ. ಮನೆಗೆ ಬಂದ್ರು ಕಂಟಿನ್ಯೂ ಅದೇ ತರ ಧ್ಯಾನ ಮಾಡ್ತಾ ಇದ್ದೆ, ಬುಕ್ಸ್ ಓದ್ತಾ ಇದ್ದೆ, ಹಂಗೆ ಆಗ್ತಾ ಇದ್ದೆ. ನನ್ನಲ್ಲಿ ಬಹಳಷ್ಟು ಚೇಂಜಸ್ ಬಂತು. ಸೊ ಅದ್ರನ್ನ ಹಂಗೆ ನಾನು ಕಂಟಿನ್ಯೂ ಮಾಡಿದ್ಮೇಲೆ ಮತ್ತೆ ನನಗೆ ಏನಾಯ್ತಂದ್ರೆ, ಒಂದು ವಾರ ನೈಟ್ ಮಲಗಿಲ್ಲ, ನಾನು ಕಂಟಿನ್ಯೂ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ರೆ ನನಗೆ ಎನರ್ಜಿ, ನನ್ನ ಫ್ಲೋ, ನನ್ನ ಮಾತು ವಿಧಾನ ಹೆಂಗಿತ್ತಂದ್ರೆ ಎಲ್ಲ ಚೇಂಜ್ ಆಯ್ತು. ಧ್ಯಾನ ಬರೋಕ್ಕಿಂತ ಮುಂಚೆಗೆ ನಾನು ಆಕ್ಚುಲಿ ನನ್ನ ಇಂಟ್ರಡಕ್ಷನ್ ಅಲ್ಲಿ ನಾನು ಮಾಡ್ತಾ ಇರೋಂತ ವೃತ್ತಿ ಬಂದು, ನಾನು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಡೈರಿ ಹೆರಿಟೇಜ್ ಮಿಲ್ಕ್ ಅಲ್ಲಿ ಮಾಡ್ತಾ ಇದ್ದೀನಿ ಈಗ. ಸೊ ನಂದು ಮಾರ್ಕೆಟಿಂಗ್ ಫೀಲ್ಡ್, ಟೋಟಲ್ ಎಂಟೈರ್ ಮಾರ್ಕೆಟಿಂಗ್ ಫೀಲ್ಡ್. ನಮ್ಮ ಪತ್ರಿ ಸಾರ್ ಗುರುಗಳು ಯಾವ ತರ ಮಾರ್ಕೆಟಿಂಗ್ ಮಾಡಿದಾರೋ ಅದೇ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲೇ ನಾವು ವರ್ಕ್ ಮಾಡ್ತಾ ಇದ್ದೀನಿ. ಧ್ಯಾನ ಬರೋಕ್ಕಿಂತ ಮುಂಚೆ ನಾನಾದ್ರೆ ಒಂದು ವರ್ಷ ಮಾಡ್ತಾ ಇದ್ದೆ ಅಷ್ಟಕ್ಕಿಂತ ಹೆಚ್ಚು ಮಾಡ್ತಾ ಇದ್ದೆ ಇಲ್ಲ. ಆ ಟಾರ್ಚರ್ಗೆ, ಇದಕ್ಕ ಪ್ರೆಷರ್ಗೆ ನಾನು ಬಿಟ್ಬಿಟ್ಟು ಹೋಗ್ತಾ ಇದ್ದೆ, ಸಿಟ್ಟಾಗ್ತಾ ಇದ್ದೆ.
ಆ ತರ ಕೆಲಸದಲ್ಲಿ ನನಗೆ ಬಹಳಷ್ಟು ಇದಾಯ್ತು. ಯಾವಾಗ ಈ 2 ಇಯರ್ಸ್ ಧ್ಯಾನಕ್ಕೆ ಬಂದು ಇವಾಗ ನಾನು ಕಂಟಿನ್ಯೂ ಆಗಿ ಒಂದೇ ಕಂಪ್ನಿಯಲ್ಲಿ 3.5 ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಧ್ಯಾನ ಬರೋಕ್ಕಿಂತ ಮುಂಚೆ 1.5 ಇಯರ್ ವರ್ಕ್ ಮಾಡಿದ್ದೆ. ಧ್ಯಾನಕ್ಕೆ ಬಂದ್ಮೇಲೂ ನಾನು 2.5 2 ಇಯರ್ಸ್ ಆಗಿದೆ ಧ್ಯಾನಕ್ಕೆ ಬಂದು. ಇವಾಗ 3.5 ಇಯರ್ಸ್ ಇಂದ ಒಂದೇ ಕಂಪ್ನಿಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ತರ ಬದಲಾವಣೆ ಎಲ್ಲ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಓ, ಪತ್ರಿ ಸಾರು ಇನ್ನೊಂದು ಪತ್ರಿ ಸಾರ್ ವಿಡಿಯೋಸ್ ಕೇಳಿ, ಪತ್ರಿ ಸಾರ್ ಬುಕ್ಸ್ ಓದಿ ನನಗೆ ಒಂಥರ ಫುಲ್ಲು ವೈರಾಗ್ಯ ಜಾಸ್ತಿ ಆಯ್ತು. ಹೆಂಗಾಯ್ತು ಅಂದ್ರೆ ಸತ್ಯ ಗೊತ್ತಾಯ್ತು. ನಾವು ಬಂದಿರೋ ಕೆಲ್ಸ ಏನು, ನಾವು ಮಾಡ್ತಾ ಇರೋ ಕೆಲ್ಸ ಏನು. ಪತ್ರಿ ಸರ್ ಸ್ಪೀಚ್ ಕೇಳ್ಕಂತ ನಾನು ಹೇಳ್ತಾ ಇದ್ದೆ. ಒಂದ್ ಟೈಮಲ್ಲಿ ನನಗೆ ವೈರಾಗ್ಯ ಜಾಸ್ತಿ ಬಂದಿತ್ತು. ನಮ್ ಗುರುಗಳು ಇಷ್ಟೆಲ್ಲ ಮಾಡಿದಾರೆ, ಇಷ್ಟು ಸತ್ಯ ಇದೆಯಲ್ಲ, ಇದರಲ್ಲಿ ನಾವು ಚೆನ್ನಾಗಿ ಹೋಗ್ಬೇಕಂತೇಳಿ ನಿರಂತರವಾಗಿ ಧ್ಯಾನ ಜಾಸ್ತಿ ಮಾಡ್ಕೊಂತ ಇದ್ದೆ. ಬುಕ್ಸ್ ಓದ್ತಾ ಇದ್ದೆ. ಮತ್ತೆ ಆದ್ಮೇಲೆ ನಾನ್ ಧ್ಯಾನ ಮಾರ್ಗಕ್ಕೆ ಬಂದಾಗಿಂದನು ಆತ್ಮಜ್ಞಾನದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೆ. ಚೆನ್ನಾಗಿ ಹೋಗ್ತಾ ಇದ್ದೆ, ಸೇವೆ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ. ಬಟ್ ಅದರಲ್ಲಿ ಬೇರೆಯಲ್ಲಿ ಏನು ಇಂಟರ್ಫಿಯರ್ ಆಗ್ತಾ ಇದ್ದಿಲ್ಲ. ಇಲ್ಲಿ ಅಯ್ಯಪ್ಪ ಪಿಂಡಿ ಸರ್ ಪ್ರೋಗ್ರಾಮ್ ಮಾಡಿದ್ರು. ಮತ್ತೆ ಇಲ್ಲೆಲ್ಲ ರ್ಯಾಲೀಸ್. ಟೋಟಲ್ ಬಳ್ಳಾರಲ್ಲಿ 250 ಪಿರಮಿಡ್ಸ್ ಇದೆ ಮಾಸ್ಟರ್ಸ್. ಮತ್ತೆ ಬಳ್ಳಾರಲ್ಲಿ ನಿಯರ್ ಬೈ 60,000 ಮೆಡಿಟೇಷನ್ಸ್ ಇದಾರ, ಧ್ಯಾನಿಗಳು ಇದಾರ. ಪ್ರತಿದಿನ ಮಂಡಳ ಧ್ಯಾನ ನಡೀತೈತೆ. ಪ್ರತಿದಿನ ಎಲ್ಲೋ ಒಂದು ಸುತ್ತಮುತ್ತದಲ್ಲಿ ಧ್ಯಾನ ಪ್ರಚಾರ ನಡೀತಾ ಇರ್ತದೆ. ಧ್ಯಾನ ಸಂಡೇ ಅಂತೇಳಿ ಸಂಡೇ ಕ್ಲಾಸಸ್, ಧ್ಯಾನ ಒಂದೊಂದು ಹಳ್ಳಿಗೆ ಹೋಗಿ ಧ್ಯಾನ ಪ್ರಚಾರ, ಈ ತರ ಕಾರ್ಯಕ್ರಮಗಳೆಲ್ಲ ನಡೀತಿರ್ತದೆ ಮಾಸ್ಟರ್ಸ್. ನಾನು ಒಂದ್ ವರ್ಷ ಆದ್ಮೇಲೆ ಈ ತರ ಎಲ್ಲ ನಡೀತಾ ಇದೆಲ್ಲ, ಇದರಲ್ಲಿ ನಾನು ಬುಕ್ಸ್ ಅಲ್ಲಿ ಓದಿ ಇದೆಲ್ಲ ನಾನು ತಿಳ್ಕೊಂಡು ನಾನು ನಿರಂತರವಾಗಿ ರ್ಯಾಲಿಗಳಿಗೆ ಮತ್ತೆ ಎಲ್ಲ ಹೋಗ್ತಾ ಇದ್ದೆ. ಆ ರ್ಯಾಲಿಗೆ ಹೋಗಿ ಬಂದ್ಮೇಲೆ ಏನ್ ಎನರ್ಜಿ ಬರ್ತಾ ಇತ್ತು, ಏನು ಸೇವೆ ಮಾಡಿದ್ರೆ ಏನ್ ಎನರ್ಜಿ ಬರ್ತಾ ಇತ್ತು ಅಂದ್ರೆ ಭಯಂಕರವಾಗಿ ಬರ್ತಾ ಇತ್ತು. ಬಟ್ ನನಗೆ ಈ ಲೈಫ್ ಬಹಳಷ್ಟು ನನಗೆ ಹೆಂಗಿದೆ ಅಂದ್ರೆ, ಈ ಆತ್ಮ ಬಂಧು ಲೈಫ್ ಅಂದ್ರೆ ನನಗೆ ಅಷ್ಟೊಂದು ಇದಾಗಿದೆ. ಪ್ರಾಪಂಚಿಕದಲ್ಲಿ ಈ ದೇಹ ಸ್ಥಿತಿನ ಬಂಧುಗಳ ಅಂದ್ರೆ ಅಸಲು ಆ ಜೀವನಕ್ಕೆ ಈ ಜೀವನಕ್ಕೆ ಬಹಳ ಡಿಫ್ರೆಂಟ್ ಇದೆ ಮಾಸ್ಟರ್ಸ್, ನಿಜವಾಗ್ಲು ಅಂದ್ರೆ. ನಾನೊಂದು ಇದೊಂದು PSSA ಮೂವ್ಮೆಂಟ್ ಅಲ್ಲಿ ಬರ್ತೀನಂತ ಅನ್ಕೊಂಡಿರ್ಲಿಲ್ಲ. ಈ ಒಂದು ಸತ್ಯ ತಿಳ್ಕೊಂಡಿರೋದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಮತ್ತೆ ಸ್ವಲ್ಪ ಜೋರ್ ಮಾತಾಡಿ ಸರ್, ಸ್ವಲ್ಪ ವಾಯ್ಸ್ ಜಾಸ್ತಿ ಮಾಡಿ. ಓಕೆ, ಇದೊಂದು ನಿಜವಾಗ್ಲೂ ಅಂದ್ರೆ ನನಗೆ ಬಹಳಷ್ಟು ಈ ಮಾರ್ಗದಲ್ಲಿ ನಾನು ಇಷ್ಟು ಬೇಗ ಬಂದು ನಾನು ಇದಾಗ್ತೀನಿ ಅಂತ ಅನ್ಕೊಂಡಿಲ್ಲ ಮಾಸ್ಟರ್ಸ್. ನಾನು ಯಾವಾಗ ಧ್ಯಾನ ಬಂದ್ಮೇಲೆ ಎಲ್ಲ ಟೋಟಲ್ ನನಗೆ ಕೆಲಸದಾಗ ಆಗಿರ್ಬೋದು, ಸಮಸ್ಯೆ ಇತ್ತು ನನಗೆ, ಆರೋಗ್ಯ ಸಮಸ್ಯೆ, ಅದೆಲ್ಲ ಕ್ಲಿಯರ್ ಆಗಿದೆ. ಏನೂ ಇಲ್ಲ ಈಗ. BP ಶುಗರು ಆಪರೇಷನ್ ಆಗಿತ್ತು ಸ್ವಲ್ಪ, ಈ ತರ ಎಲ್ಲ ಚಿನ್ನ ಪುಟ್ಟ ಎಲ್ಲ ಇದ್ವು. ಸೊ ಎಲ್ಲ ಸೆಟ್ರೇಟ್ ಆಗಿದೆ. ಇವಾಗ ಏನು ಟ್ಯಾಬ್ಲೆಟ್ಸ್ ತಗೊಂತಾ ಇಲ್ಲ, ಏನು ತಗೊಂತಾ ಇಲ್ಲ. ನನ್ನ ಕೆಲ್ಸ ನನ್ ಮಾರ್ನಿಂಗ್ 5 o'clock ಸ್ಟಾರ್ಟ್ ಆಗುತ್ತೆ ಕೆಲಸ. 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 12 ಗಂಟೆಗೆ ಮುಗಿತೈತೆ, 12-1 ಗಂಟೆಗೆ. ಅದಾದ್ಮೇಲೆ ಕೆಲಸ ಫೋನ್ ಅಲ್ಲೇ ಫಾಲೋ ಅಪ್ ಮಾಡ್ಕೊಂಡು ಮಿಕ್ಕಿದ ಟೈಮ್ ಎಲ್ಲ ಧ್ಯಾನ, ಬುಕ್ಸ್ ಮತ್ತೆ ಬುಕ್ಸ್ ಮಾಡೋದು, ಧ್ಯಾನ ಮಾಡೋದು, ಇದೇ ತರನ ನಂದು ಜೀವನ ಶೈಲಿ ಇದೆ. ಅದ್ಭುತವಾಗಿ ನಡೀತಾ ಇದೆ ಮಾಸ್ಟರ್ಸ್. ನಂದಾದ್ರೆ ಮಿರಾಕಿಲೇ ನಡೀತಾ ಇದೆ. ಇನ್ನ ಒಂದು, ನಾನು ಫೀಲ್ಡ್ಗೆ ಹೋಗಿದ್ದೆ, ನನ್ನ ಮಾರ್ಕೆಟಿಂಗ್ ಫೀಲ್ಡ್ಗೆ ಹೋಗಿದ್ರೆ ಮೊನ್ನೆ ರೀಸೆಂಟ್ ಆಗಿ ಜರುಗಿದೆ ಒಂದು ಮಿರಾಕಿಲ್ ಜರುಗಿದೆ. ಯಾವ ತರ ಜರುಗಿದೆ ಅಂದ್ರೆ, ಒಂದು ಊರು ಆಂಧ್ರ ಊರಿಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ನಂದು ಕೆಲ್ಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಲ್ಲಿ ಆ ಊರಲ್ಲಿ ಧ್ಯಾನನೇ ಇದ್ದಿಲ್ಲ. ಒಂದ್ 4 ಜನಕ್ಕೆ ಒಂದ್ ತಲೆ ಕುರ್ಡಿಸಿ, ಪಾಂಪ್ಲೆಟ್ ನನ್ನ ಗಾಡಿಯಲ್ಲಿ ಯಾವಾಗ್ಲೂ ಇರ್ತಾವ, ನನ್ನ ಬ್ಯಾಗ್ ಅಲ್ಲೇ ಇರುತ್ತೆ, ಕುಂಡ್ರಿಸಿ ನೀಟಾಗಿ ಅವ್ರಿಗೆ ಧ್ಯಾನದ ಬಗ್ಗೆ ಮಾಹಿತಿ ಕೊಟ್ಟೆ. ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಧ್ಯಾನದಿಂದ ಲಾಭಗಳು ಏನ್ ಸಿಗುತ್ತೆ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರೆಲ್ಲಾರು ಚೆನ್ನಾಗಿ ಕೇಳಿದ್ರು. ಧ್ಯಾನ ಮಾಡ್ತೀವಿ ಸರ್ ಅಂತಂದ್ರು. ಅವ್ರಿಗೆ ಡೈಲಿ ಇವಾಗ ಒಂದು 15 days ಆಯ್ತು ನಾನು ಹೋಗಿ ಬಂದು. 15 days ಡೈಲಿ ನಾನು ಫಾಲೋ ಅಪ್ ಮಾಡ್ತಾ ಇದೀನಿ. ಮೇಡಮ್ ಮಾಡ್ರಿ, ಮೇಡಮ್ ಧ್ಯಾನ ಮಾಡ್ರಿ, ಚೆನ್ನಾಗಿದೆ ಅಂತೇಳಿ ಲೇಡೀಸ್ಗೆ ಮುಂದೆ ಕುತ್ಕೊಂಡು, ಫಸ್ಟ್ ಲೇಡೀಸ್ಗೆ ಅಲ್ಲಿ ಕರೆಸಿ ಕುತ್ಕೊಂಡು ಹೇಳಿ ಬಂದಿದೆ. ಅವ್ರು ಇವಾಗ ಮಾಡ್ತಾ ಇದಾರ, ಧ್ಯಾನ ಮಾಡ್ತಾ ಇದಾರ. ಓಕೆ. ಅಲ್ಲಿಂದ ನಾನು ಊರಿಗೆ ಬರ್ಬೇಕಾದ್ರೆ ನಂದು ಏನಾಯ್ತು ಅಂದ್ರೆ, ಒಂದು ಊರಿಗೆ ಬರೋ ಮೂಮೆಂಟ್ ಅಲ್ಲಿ ಒಂದು ಕಾಲೇವು ಬರುತ್ತೆ ಮೇಡಮ್, ಅಂದ್ರೆ ವಾಟರ್ ಕೆನಾಲ್, ದೊಡ್ಡ ಕೆನಾಲ್. ಅದು ಅದರಲ್ಲಿ 10 ಇಂದ 12 feet ವಾಟರ್ ಇರುತ್ತೆ. ಸೊ ಅಲ್ಲಿ ವಾಟರ್ ಎಲ್ಲ ಇದ್ರೆ ಅಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದರಲ್ಲಿ ಕೈಕಾಲ್ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತೇಳಿ ಕರೆಕ್ಟ್ 3:15 ಟೈಮಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ ಮಾಸ್ಟರ್ಸ್. ಅಲ್ಲಿಗೆ ಹೋದಾಗ ಏನಾಗಿದೆ ಅಂದ್ರೆ ಮಾಸ್ಟರ್ಸ್, ನನ್ನ ಮೊಬೈಲು ಫ್ರಂಟ್ ಅಲ್ಲಿ ಇಟ್ಕೊಂಡ್ಬಿಟ್ಟಿನಿ. ಆ ಇಟ್ಕೊಂಡಾಗ ಅದು ಬಿದ್ದೋಗ್ಬಿಡುತ್ತೆ ವಾಟರ್. 12 feet 10 feet 12 feet ವಾಟರ್ ಇದೆ, ಭಯಂಕರವಾಗಿ ಫ್ಲೋ ನಡೀತಾ ಇದೆ. ನಾನು ಇಟ್ಕೊಂಡಾಗ ಜಾರಿದೆ, ಕೆಳಕ್ ಹೋಗಿದೆ.
ಹೋದ್ಮೇಲೆ ಅದು ಫುಲ್ ಅಂಡರ್ ಗ್ರೌಂಡಿಗೆ ಹೋಗ್ಬಿಟ್ಟಿದೆ. ಮತ್ತೆ ನಾನೇನ್ ಮಾಡಿದೆ, ಹಂಗೆ ಡ್ರೆಸ್ ಕೂಡ ಹಂಗೆ ಅದ ನೀರಲ್ಲಿ ಜಂಪ್ ಮಾಡಿದೆ. ಹುಡುಕಿದೆ 10 ಮಿನಿಟ್ಸ್ ಹುಡುಕಿನಿ, ಸಿಗ್ಲಿಲ್ಲ. ಮತ್ತೆ ಇನ್ನು ಒಂದು 10 ಜನ ಹುಡುಗರು ಅಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು, ಸ್ನಾನ ಮಾಡ್ತಾ ಇದ್ರೆ, ಅಪಿ ಇಲ್ಲಿ ಸ್ವಲ್ಪ ಮೊಬೈಲ್ ಹೋಗಿದೆ, ಒಂದ್ಸರಿ ಬಂದು ಟ್ರೈ ಮಾಡಮ್ ಬರ್ರಿ ಅಂತ ಕರೆದ್ರೆ 10 ಮೆಂಬರ್ಸ್ ಬಂದು ನಮಗೆ ಅಲ್ಲೆಲ್ಲ ನಾವು ಅವ್ರ ಸೇರಿ ಹುಡುಕಿದ್ವಿ. 10 ಮಿನಿಟ್ಸ್ ಹುಡುಕಿವಿ. ಮತ್ತೆ ಆಮೇಲೆ ಇದೇ ಮೊಬೈಲೇ ಕ್ಲಾಸ್ ಮಾಡ್ತಾ ಇದ್ದೇನೆ, ಈ ಮೊಬೈಲೇ ನನಗೆ ಮತ್ತೆ ಅಲ್ಲೇ ಸಿಕ್ತು. 10 ಮಿನಿಟ್ಸ್ ಅಲ್ಲೇ ಸಿಕ್ತು. ಸಿಕ್ಕಿದ್ಮೇಲೆ ಹಿಂಗ ಆನ್ ಮಾಡ್ತೀನಿ, ಹೆಂಗಿರೋ ಮೊಬೈಲ್ ಹಂಗೇನೇ ಇದೆ, ಹೆಂಗಿರೋ ಮೊಬೈಲ್ ಹಂಗೆ ಇದೆ, ಹಂಗೆ ಆನ್ ಆಗ್ತಾ ಫೋನ್ ಮಾಡಿದಾಗೆ ರಿಂಗ್. ಇದು ನನಗೆ ಬಹಳಷ್ಟು ಮಿರಾಕಿಲ್ ಆಯ್ತು ಇದು, ನಿಜವಾಗ್ಲ ಈ ತರ ಎಲ್ಲ ಇದಾಗಿದೆ ಮಾಸ್ಟರ್ಸ್. ಬಟ್ ಈಗ ನಾವು ಸ್ವಲ್ಪ ಆ ಸಬ್ಜೆಕ್ಟ್ಗೆ ಬರೋಣ ಮಾಸ್ಟರ್ಸ್. ಮಾಸ್ಟರ್ಸ್, ನಾನಿವತ್ತು ಟಾಪಿಕ್ ಹೇಳ್ತಾ ಇರೋದು ಈ ಜೀವನ ಎದುಕ, ನಾವು ಬಂದಿರೋ ಜೀವನ ಎದುಕ, ಇದು ಟಾಪಿಕ್ ಹೇಳ್ತಾ ಇದೀನಿ. ಈ ಟಾಪಿಕ್ ಅಲ್ಲಿ ಈ ಜೀವನ ಎದುಕ ಅಂದ್ರೆ ಮೇಡಮ್ ಮಾಸ್ಟರ್ಸ್, ನಾವು ನೋಡ್ರಿ, ನೀವು ಪ್ರಾಪಂಚಿಕದಲ್ಲಿ ಜನಗಳೆಲ್ಲ ಯಾವ ತರ ಇದಾರ, ಪ್ರಾಪಂಚಿಕ ಜೀವನದಲ್ಲಿ ಎಲ್ಲ ಜನಗಳು ಯಾವ ತರ ಇದಾರ ಅಂದ್ರೆ, ಪ್ರಾಪಂಚಿಕದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ಬೇಕು, ಎಷ್ಟು ದುಡಿಬೇಕು, ಎಷ್ಟು ಸಂಪಾದನೆ ಮಾಡ್ಬೇಕು, ಎಷ್ಟು ಎಂಜಾಯ್ ಮಾಡ್ಬೇಕು, ನಾವು ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಮನೆ ಮಕ್ಕಳಿಗೆ ಯಾವ ತರ ಸಂಪಾದನೆ ಮಾಡ್ಬೇಕು, ಈ ತರ ಭಾವನದಲ್ಲೇ ಇದಾರೆ. ಓಕೆನಾ? ಎಷ್ಟು ಎಂಜಾಯ್ ಮಾಡಿದ್ರೆ ಅಂದ್ರೆ ಇನ್ನ ಲೈಫ್ ಇನ್ನ ಇರಲ್ಲ, ಲೈಫ್ ಅಂದ್ರೆ ಇನ್ನ ಏನೂ ಇಲ್ಲ, ಎಂಜಾಯ್ ಮಾಡೋದೇ ಲೈಫ್ ಅಂತ ಅನ್ಕೊಂತ ಇದಾರೆ ಮಾಸ್ಟರ್ಸ್. ಅಂದ್ರೆ ಚೆನ್ನಾಗಿ ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು, ಮತ್ತೆ ಇರಷ್ಟೊಳಗಡೆ ಎಲ್ಲ ಎಂಜಾಯ್ ಮಾಡ್ಬೇಕು, ಎಲ್ಲರೂ ಅಷ್ಟೇ ಆಲೋಚನೆ ಮಾಡ್ತಾ ಇದ್ರು ಮಾಸ್ಟರ್ಸ್. ಆದ್ಮೇಲೆ ಒಂದಿನ ನಾವು ಸಾಯ್ತೀವಿ, ಸಾಯವರೆಗೆ ಗೊತ್ತಿದೆ, ಆದ್ಮೇಲೆ ಗೊತ್ತಿಲ್ಲ. ಅವರಿಗೆ ಅಲ್ಲವರೆಗೆ ಗೊತ್ತಿದೆ, ಅಲ್ಲಿಂದ ಏನು ಗೊತ್ತಿಲ್ಲ. ನಮ್ಮಪ್ಪ ಮನೇಲಿ ನಮಗೆ 5 years ಬ್ಯಾಕ್ ಆಯ್ತು, ನಮ್ಮಪ್ಪ ಡೆತ್ ಆದ್ರು 5 years ಬ್ಯಾಕ್. ಅವರೆಲ್ಲ ಇಷ್ಟೆಲ್ಲ ನಮಗೆ ಈ ದೇಹ ಬರೋಕೆ ಕಾರಣ ಆದ್ರು, ನಮ್ಮನ್ನೆಲ್ಲ ಚೆನ್ನಾಗಿ ಓದಿಸ್ರು, ನೀನು ನಂತರನೇ ಮದುವೆ ಮಾಡ್ಕೊಪ್ಪ ಅಂತ ಮದುವೆ ಮಾಡಿದ್ರು, ನೀನು ನಂತರನೇ ಸಂಪಾದನೆ ಮಾಡಿ ನೀನು ಮಕ್ಕಳ ಮಾಡ್ಕೊಂಡು ಆರಾಮಾಗಿರುವಂತ ಇದೇ ಮಾಡಿದ್ರು. ಅವ್ರು ಎಷ್ಟು ದಿನ ಮಾಡಿದ್ರು, ದುಡ್ಡುಗೋಸ್ಕರ ಸಂಪಾದನೆ ಮಾಡಿದ್ರು, ಎಲ್ಲ ಮಾಡಿದ್ರು, ಒಂದಿನ ಹೋದ್ರು. ನಾನು ಅದೇ ತರನೇ ಮಾಡುವಂತ ನಮ್ಮಪ್ಪ ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಇಷ್ಟೇ ಎಲ್ಲ ಮನೆಯಲ್ಲಿ ನಡೀತಾ ಇರೋದು ಇದೆ, ಪ್ರಾಪಂಚಿಕ ನಡೀತಾ ಇರೋದು ಇದೆ, ಪ್ರಾಪಂಚಿಕದಲ್ಲಿ ನಡೀತಾ ಇರೋದು ಎಲ್ಲ ಇದೇನೆ. ಆಕ್ಚುಲಿ ಮಾಸ್ಟರ್ಸ್, ಯಾವಾಗ ನಮ್ಮ ಗುರುಗಳು ಹೇಳಿದಾರ ನೀನು ದೇಹ ಅಲ್ಲ ಆತ್ಮ, ಪತ್ರಿ ಸರ್ ಬುಕ್ಸು ಯಾವಾಗ ನಾನು ಹೈದರಾಬಾದಿಂದ ತಗೊಂಬಂದು ಯಾವಾಗ ಧ್ಯಾನ ಮಾಸ್ಟರ್ಸ್, ಇನ್ನೊಂದು ಏನ ಹೇಳ್ತೀನಿ ಅಂದ್ರೆ, ನನಗೆ ನಾವು ತ್ರಿಕರ್ಣ ಶುದ್ಧಿಕೂಟ ಧ್ಯಾನ ಮಾಡಿದ್ರೆ ನಮಗೆ ಈ ಆತ್ಮಜ್ಞಾನ ನಮಗೆ ಅಂಟುತ್ತದೆ. ಅಂದ್ರೆ ನಮಗೆ ತಗೊಂತೀವಿ, ಚೆನ್ನಾಗಿರ್ತದೆ. ಅಂದ್ರೆ ತ್ರಿಕರ್ಣ ಶುದ್ಧಿಕೂಟ, ಮನಸ ವಾಚ ಕರ್ಮಣ, ಇದು ಇದ್ದವರಿಗೆ ಮಾತ್ರನೇ ಆತ್ಮಜ್ಞಾನ ಬರುತ್ತೆ, ಇಲ್ದವರಿಗೆ ಬರಕ ಚಾನ್ಸೇ ಇಲ್ಲ. ಓಕೆನಾ? ನೋಡ್ರಿ, ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ಹೇಳೋದು ಮನಸ್ಸಲ್ಲಿ ಇರೋದು ಒಂದು, ಮಾತಾಡೋದು ಒಂದು, ಕೆಲಸ ಮಾಡೋದು ಒಂದು. ಈ ತರ ಮಾಡಿದ್ರೆ ಈ ಒಂದು ಬ್ರಹ್ಮಜ್ಞಾನ, ಈ ಒಂದು ಆತ್ಮಜ್ಞಾನ ನಮಗೆ ಅಂಟಲ್ಲ. ನಾವು ಎಲ್ಲಿರೋರಲ್ಲೇ ಇರ್ತೀವಿ. ಇದರಲ್ಲಿ ಈ ಮಾರ್ಗದಲ್ಲಿ ನಾವು ಅಂದ್ರೆ ಚೆನ್ನಾಗಿ ಇದರಲ್ಲಿ ನಾವು ಬೆಳಿಬೇಕು, ಇದರಲ್ಲಿ ನಾವು ಕೌಶಲ್ಯ ತೋರಿಸ್ಬೇಕು ಅಂತ ಆ ತರ ಇರ್ಬೇಕು. ಓಕೆನಾ? ಇವಾಗ ನಾವು ಪ್ರಾಪಂಚಿಕದಾಗ ಯಾವ ತರ ಇದೀವಿ, ಕೆಲ್ಸಕ್ಕೆ ಹೋದ್ರೆ ದುಡ್ಡು ಯಾವ ತರ ಬರುತ್ತೆ, ಹೆಂಗ್ ಬರುತ್ತೆ, ದುಡ್ಡುಗೋಸ್ಕರ ನಾವು ಎಷ್ಟು ಪಾಕ್ಲಾಡ್ತೀವಿ, ಅಂದ್ರೆ ಅಷ್ಟೊಂದು ಇದು ಮಾಡ್ತೀವಿ, ಏನ್ ಕೆಲಸ ಮಾಡ್ರೆ ನಮ್ಗೆ ಏನ್ ಬರುತ್ತೆ, ಆ ತರ ನಾವ್ ಏನ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ನಾವು ಹೆಂಗ ಚೆನ್ನಾಗ್ ಬರುತ್ತೆ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಹೆಂಗಾದ್ರೆ ಬರುತ್ತೋ ಅದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದೆ. ಅದೆಲ್ಲ ಶಾಶ್ವತ ಅಲ್ಲ, ಅಶಾಶ್ವತ. ನೀನ್ ಎಷ್ಟು ಸಂಪಾದನೆ ಮಾಡು, ನೀನ್ ಏನೇ ಮಾಡು, ಅದೆಲ್ಲ ನೀನ್ ದೇಹ ಇರೋವರೆಗೆ, ನೀನ್ ಏನೇ ಭೂಮಿ ಮೇಲೆ ಎಷ್ಟನೇ ಮಾಡು, ದೇಹ ಇರೋವರೆಗೆ. ನಮ್ಮ ಮನೇಲಿ ಆದ್ಮೇಲೂ ನಾವು ಹೋದ್ಮೇಲೂ ಯಾರು ನಮ್ಮನ್ನ ಕೇರ್ ಮಾಡಲ್ಲ. ಓಕೆನಾ?
ಈ ತರ ಅಂದ್ರೆ ಎಲ್ಲರೂ ಅಲ್ಲೇ ಎಲ್ಲರೂ ಈ ತರ ಇದಾರೆ. ಓಕೆನಾ. ನಾವು ನಾವು ಅಂದ್ರೆ ಆ, ಈ ಈ ತ್ರಿಕರಣ ಶುದ್ಧಿಕೂಟ ಇಲ್ಲಾರ್ದಂಗ್ ನಾವು ಮಾಡಿವಂದ್ರೆ ನಾವು ಇದರಲ್ಲಿ ನಾವು ಇದು ಆಗಲ್ಲ. ಇದರಲ್ಲಿ ನಾವು ಕಷ್ಟ ಪಡ್ಬೇಕು. ಯಾವ ತರ ಕಷ್ಟ ಪಡ್ಬೇಕು ಅಂದ್ರೆ ಪ್ರತಿದಿನ ಧ್ಯಾನ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಸತ್ಯನ ತಿಳ್ಕೋಬೇಕು. ಏನಪ್ಪಾ ನಾವು ನೋಡ್ರಿ ಮಾಸ್ಟರ್ಸ್, ನಾವೆಲ್ಲ ದೇಹ ಅಂದ್ರೇನೆ ಒಂಥರ ಜೀವನ ಮಾಡ್ತೀವಿ, ಆತ್ಮ ಅಂದ್ರೇನು ಒಂಥರ ಜೀವನ ಮಾಡ್ತೀವಿ. ನಾವೆಲ್ಲ ಆತ್ಮಗಳು. ಯಾವಾಗ ಈ ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ನಮ್ ಗುರುಗಳು ನಿನ್ ದೇಹ ಅಲ್ಲ ಆತ್ಮಪ್ಪ ಅಂದ್ರೆ ಅವಾಗ ನಮಗ್ ಗೊತ್ತಾಯ್ತು. ಇಲ್ಲಾಂದ್ರೆ ನಾವ್ ಎಷ್ಟು ಅಜ್ಞಾನದಲ್ಲಿ ಇರ್ತಾ ಇದ್ವಿ. ಭಗವದ್ಗೀತಾ ಇದೆ, ಭಗವದ್ಗೀತಾದಲ್ಲಿ ಇರೋದೆಲ್ಲ ಆತ್ಮಜ್ಞಾನೇ. ಅರ್ಜುನಿಗೆ ಹೇಳಿರೋದೆಲ್ಲ ಆತ್ಮಜ್ಞಾನೇ. ಬೈಬಲ್ ಅಲ್ಲಿ ಇದೆ, ಬೈಬಲ್ ಅಲ್ಲಿ ಜೀಸಸ್ ಕ್ರೈಸ್ಟ್ ಏನ್ ಹೇಳಿದಾರ, ದೇವನ ರಾಜ್ಯ ನಿನ್ನ ಹತ್ರನೇ ಇದೆ, ದೇವನ ರಾಜ್ಯ ನಿನ್ನ ಹತ್ರನೇ. ದಿ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು ಅಂದ್ರೆ ನಿನ್ನ ಹತ್ರನೇ ಇದೆ ದೇವನ ರಾಜ್ಯ. ಅಂದ್ರೆ ನಾವು ಪಾಲನೆ ಮಾಡ್ತಾ ಇಲ್ಲ. ಪುರಾಣಲ್ಲಿ ಎಲ್ಲ ಹೇಳಿರೋದು ಆತ್ಮಜ್ಞಾನೇ. ಅವೆಲ್ಲ ಏನ್ ಮಾಡ್ತಾ ಇದಾರ, ನಾವು ಎಲ್ಲ ಸೈಡಿಗೆ ಇಕ್ಬಿಟ್ಟಿವಿ. ಸೈಡಿಗೆ ಇಕ್ಕಿ ನಾವೇನ್ ಮಾಡ್ತಾ ಇದೀವಿ, ಪೂಜೆಗಳು ಮಾಡ್ತಾ ಇದೀವಿ, ಪುನಸ್ಕಾರಗಳು ಮಾಡ್ತಾ ಇದೀವಿ. ಕಷ್ಟ ಬಂದಾಗ ಸ್ವಾಮಿಯವ್ರನ್ನ ಇವ್ರನ್ನ ನಾನಾ ಕಷ್ಟಗಳು ಪಡ್ತಾ ಇದೀವಿ. ಇದಕ್ಕ ಮಾಡಕ್ ಇಷ್ಟು ದುಃಖ ಸಮಸ್ಯೆ ಬಂದಿದೆ ಅಂತ ತಿಳ್ಕೊಳಕ ಟ್ರೈ ಮಾಡ್ತಾ ಇಲ್ಲ ಯಾರು. ಓಕೆನಾ. ಇದಿದೆ. ಈ ಜೀವಿತ ಎದಕ್ಕಪ್ಪ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಮಾಡಿರೋ ಕರ್ಮಗಳು ಅನುಭವಿಸೋಕೆ ನಾವು ಬಂದಿರೋದು. ಇವತ್ತು ನನಗೆ ಕಷ್ಟ ಐತೆ, ಇಷ್ಟು ದಿನ ನನಗೆ ಸಮಸ್ಯೆ ಇದೆ ಅಂದ್ರೆ ನಾನು ಕರ್ಮ ಅನುಭವಿಸೋಕೆ ನಾವು ಬಂದಿರೋದು ಭೂಮಿ ಮೇಲೆ, ಬೇರೆ ಎದಕ್ಕೂ ಅಲ್ಲ. ನೋಡ್ರಿ ಮಾಸ್ಟರ್ಸ್, ನಾವು ಯಾವಾಗಾದ್ರೆ ದೇಹ ಬಿಡ್ತೀವೋ ಭೂಮಿ ಮೇಲೆ, ನಮ್ಮಿಂದೆ ಏನ್ ಬರುತ್ತೆ ಅಂದ್ರೆ ಕರ್ಮಗಳು ಬರ್ತಾವ ಮಾಸ್ಟರ್ಸ್. ನಮ್ಮಿಂದೆ ವಾಸನಗಳು ಬರ್ತಾವ, ನಮ್ಮಿಂದೆ ಸಂಸ್ಕಾರಗಳು ಬರ್ತಾವ, ನಮ್ಮಿಂದೆ ಜ್ಞಾನ ಬರುತ್ತೆ. ಓಕೆನಾ. ನಾವು ಗತ ಜನ್ಮದ ಕರ್ಮಗಳು ಮಾಡಿರೋದೆಲ್ಲ ಕರ್ಮಗಳು ನೋಡ್ರಿ. ಕರ್ಮಗಳಲ್ಲಿ 3 ರಕ ಕರ್ಮಗಳು ಇದಾವ. ಯಾವು? ವರ್ತಮಾನ ಕರ್ಮ, ಸಂಚಿತ ಕರ್ಮ, ಪ್ರಾರಂಭ ಕರ್ಮ. ಓಕೆನಾ. ಈ ಕರ್ಮ ನಾವು ಭಗವದ್ಗೀತೆದಲ್ಲಿ ಏನ್ ಹೇಳಿದಾರ, ಭಗವದ್ಗೀತೆದಲ್ಲಿ ಶ್ರೀಕೃಷ್ಣ ಭಗವಾನ್ ಕರ್ಮ ಮಾಡೋದ್ ನಿಲ್ಲಿಸ್ಬೇಡ, ನಾವು ಕರ್ಮ ಮಾಡಕ್ ಬಂದಿವಿ. ಇದರಲ್ಲಿ ನೀನ್ ಕರ್ಮ ಹೆಂಗ್ ಮಾಡ್ತೀಯ ಅನ್ನೋದೇ ನಮ್ದು ಟಾಸ್ಕ್. ಒಳ್ಳೆ ಕರ್ಮ ಮಾಡ್ತೀಯ, ಪಾಪ ಕರ್ಮಗಳು ಮಾಡ್ತೀಯ, ಮೋಕ್ಷ ಕರ್ಮಗಳು ಮಾಡ್ತೀಯ. ಮೋಕ್ಷ ಕರ್ಮ ಅಂದ್ರೆ ನಾವು ಮಾಡ್ತಾ ಇರೋಂತ PSSM ಮೂಮೆಂಟ್ ಅಲ್ಲಿ. ಇಲ್ಲಿ ಇದ್ರ ಮೇಲೆ ನೀನ್ ಏನಾದ್ರೂ ಮಾಡ್ತೀವೋ ಅದ್ರ ಫಲನೇ ಹೊಂದುತ್ತೀವಿ. ಸಿಂಪಲ್. ನಾವು ಇಲ್ಲಿ ನೋಡ್ರಿ, ಒಬ್ರಿಗೆಲ್ಲ ನಾವು ದುಃಖ ಕೊಟ್ಟು ಪಾಪ ಕರ್ಮಗಳು ಮಾಡಿ ಮೋಸ ಮಾಡಿ ಒಬ್ರಿಗೆ ತೊಂದರೆ ಕೊಟ್ಟಿವಂದ್ರೆ ನಾವು ಅದ್ರ ಫಲನೇ ತಗೊಂತೀವಿ. ಓಕೆನಾ. ನಾವು ಈಗ ಈ ಕರ್ಮಗಳು ಅನುಭವಿಸ್ಬೇಕು. ಓಕೆನಾ. ಕರ್ಮಗಳು ಅನುಭವಿಸ್ಬೇಕಂದ್ರೆ ಫಸ್ಟ್ ವರ್ತಮಾನ ಕರ್ಮದಲ್ಲಿ ನಾವು ಕರ್ಮಗಳು ಮಾಡ್ತೀವಿ. ಕರ್ಮಗಳು ಮಾಡಿರೋದೆಲ್ಲ ನಾವು ಈ ಜನ್ಮದಲ್ಲೇ ಮುಗಿಸ್ಕೊಂತೀವಿ. ಮುಗಿಸ್ಕೊಂಡು ಸ್ವಲ್ಪ 40% ಸಂಚಿತ ಕರ್ಮ ಅಂದ್ರೆ ಸಂಚಿನ ತಗೊಂಡು ನಾವು ಹೋಗ್ತೀವಿ ದೇಹ ಆತ್ಮ ಜೊತೆಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಾವು ಮಾಡಿರೋ ಪಾಪ ಕರ್ಮಗಳು ಎಲ್ಲ ಬ್ಯಾಲೆನ್ಸ್ ಆದ್ಮೇಲೆ ಶೀನೆ ಪುಣ್ಯ ಅಂದ್ರೆ ನಾವು ಮಾಡಿರೋ ಕರ್ಮಗಳೆಲ್ಲ ಅಲ್ಲೆಲ್ಲ ಪುಣ್ಯಗಳೆಲ್ಲ ಇದಾದ್ಮೇಲೆ ಮತ್ತೆ ನಾವು ಪ್ರಾರಂಭವಾಗಿ ಮತ್ತೆ ಇನ್ನೊಂದ್ ಜನ್ಮದಲ್ಲಿ ಮತ್ತೆ ಪ್ರಾರಂಭ ಕರ್ಮಗಳು ಇರ್ತಾವಲ್ಲ, ಅದರಲ್ಲಿ ಒಂದು ಕರ್ಮ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಭೂಮಿ ಮೇಲೆ ಬರ್ತೀವಿ. ಬಂದ್ಮೇಲೆ ಮತ್ತೆ ಇಲ್ಲಿ ನಾವು ಆ ಕರ್ಮ ಫಲ ತಕ್ಕಷ್ಟು ದುಃಖ ಅವೆಲ್ಲ ಅನ್ಭೋಗಿಸ್ಕೊಂತ ಏನಾಗ್ತದೆ, ಮತ್ತೆ ಇನ್ನೊಂದು ಕರ್ಮಗಳು ಇದೆ. ಮತ್ತೆ ಕರ್ಮ ಯೋಗದಲ್ಲಿ ಕೂಡ ಏನ್ ಹೇಳ್ತಿದಾರ ನಮ್ಮ ಪತ್ರಿ ಸಾರ್, ಏನ್ ಹೇಳ್ತಿದಾರ ಅಂದ್ರೆ, ನೋಡಪ್ಪ ಭೂಮಿ ಮೇಲೆ ನೀನು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಚಿಂತಿಲ್ಲ, ಮೋಸ ಮಾಡ್ಬೇಡ ಅಂತ ಕರ್ಮ ಯೋಗದಲ್ಲಿ ಪಾರ್ಟ್ 1 ಅಲ್ಲಿ ಹೇಳ್ತಾನೆ. ಮತ್ತೆ A ಸ್ಟೇಜ್ ಅಲ್ಲಿ, B ಸ್ಟೇಜ್ ಅಲ್ಲಿ ಏನಿರುತ್ತೆ ನಮ್ಗೆ, ನೀನು ಒಳ್ಳೆ ಕೆಲಸ ಮಾಡಿದ್ರು ಚಿಂತಿಲ್ಲ, ಒಬ್ಬರಿಗೆ ಮೋಸ ಮಾಡ್ಬೇಡ ಅಂತ ಹೇಳ್ತಾನ A ಅಲ್ಲಿ. B ಅಲ್ಲಿ ಏನ್ ಹೇಳ್ತಾನ, ನೀನ್ ಸ್ವಲ್ಪ ಧ್ಯಾನ ಮಾಡು, ಜ್ಞಾನ ಬೆಳೆಸ್ಕ, ನಾಲ್ವರಿಗೆ ಅಕ್ಕಪಕ್ಕದವ್ರಿಗೆ ಹೋಗಿ ಹೇಳು ಅಂತ ಹೇಳ್ತಾನ B ಅಲ್ಲಿ, ಕರ್ಮ ಯೋಗದಲ್ಲಿ. ಭಗವದ್ಗೀತೆದನ್ನ ಹೇಳ್ತಾನ, ನೀನು ಉದ್ಧಾರ ಆಗು, ಬಗಳವರಿಗೆ ಸ್ವಲ್ಪ ಹೇಳ್ಕೊಡು, ಈ ಧ್ಯಾನ ಪ್ರಚಾರ ಮಾಡು,
ಧ್ಯಾನ ಹೇಳ್ಕೊಡು, ರ್ಯಾಲಿಗಳು ಮಾಡು, ಈ ತರ. ಅಂದ್ರೆ ರ್ಯಾಲಿಗಳು ಅಂದ್ರೆ ಜೀವ ಹಿಂಸೆ ಮಾಡ್ಬೇಡ, ಎಲ್ಲ ಜೀವರಲ್ಲಿ ಭಗವಂತ ಇದಾನ, ಈ ಒಂದು ಸತ್ಯಕ್ಕೋಸ್ಕರ ನೀನು ಅಕ್ಕಪಕ್ಕವ್ರಿಗೆ ಹೇಳು ಅಂತ ಹೇಳ್ತಾನೆ. ಓಕೆನಾ. ಮೂರನೇದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ನೀನು ಮಾಡು, ಏನು ಕರ್ಮಗಳು ಮಾಡು, ಬಟ್ ಫಲಿತ ಫಲಿತನ ನೀನು ಆಸೆ ಮಾಡ್ಬೇಡ. ಇಲ್ಲೆಲ್ಲ ನಾವ್ ಏನ್ ಮಾಡ್ತಾ ಇದೀವಿ, ಕರ್ಮ ಯೋಗದಲ್ಲಿ ಈ ಕರ್ಮ ಸಿದ್ಧಾಂತದಲ್ಲಿ ಆಗಿರ್ಬೋದು, ಕರ್ಮ ಸಿದ್ಧಾಂತದಲ್ಲಿ ಆಗಿರ್ಬೋದು, ಕರ್ಮ ಯೋಗದಲ್ಲಿ ಆಗಿರ್ಬೋದು, ನಾವೆಲ್ಲ ಭಗವಂತ ಹೇಳಿರೋದು ನಾವ್ ಯಾರು ಮಾಡ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಯಾವ್ದು ನಾವು ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀವಿ, ಇಲ್ಲಿ ನೀನು ಕೆಲಸ ಮಾಡು, ಅದ್ರ ಫಲ ನೀನು ಆಸೆ ಮಾಡಕ್ ಹೋಗ್ಬೇಡ. ನನಗ್ ಗೊತ್ತೈತೆ ಯಾರಿಗೆ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು. ಅಷ್ಟಸ್ ಇಲ್ಲಿ ನೋಡ್ರಿ, ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತೀವಿ. ಕೆಲಸ ಮಾಡಕ್ಕಿಂತ ಮುಂಚೆಗೆ ಅದ್ರ ಫಲ ನಾವು ಆಸೆ ಮಾಡ್ತಾ ಇದೀವಿ. ಈಗ ನಾನು ಕೆಲಸ ಮಾಡ್ತಾ ಇದೀನಿ, ಜಾಬ್ ಮಾಡ್ತಾ ಇದೀನಿ, ಇವತ್ತು 12ನೇ ತಾರೀಕು, ನನಗೆ 31 ತಾರೀಕು ಆದ್ಮೇಲೆ ನನಗೆ ಏನು ಸಂಬಳ ಬರುತ್ತೆ, ಆ ಸಂಬಳ ಪುಟ ನಾನು ಏನ್ ಮಾಡ್ಬೇಕು, ಇನ್ನ ಕೆಲ್ಸಾನೇ ಮಾಡಿರಲ್ಲ, ಕೆಲ್ಸ ಬಗ್ಗೆ ಫಲ ಬಗ್ಗೆ ಆಲೋಚನೆ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡ್ರಿ, ಇನ್ನ ಒಂದ್ ಎಕ್ಸಾಂಪಲ್ ಏನಂದ್ರೆ, ನಾವೆಲ್ಲ ಇವಾಗ ನೋಡ್ರಿ, ಏನನ್ನ ಮನೆ ಹತ್ರ ಒಂದ್ ಹಣ್ಣು ಗಿಡ ಆಗ್ಲಿ, ಏನೇ ಆಗ್ಲಿ, ಹೊಲದಲ್ಲಿ ಬೆಳೆ ಇಕ್ತಿರ್ತೀವಲ್ಲ, ಹೊಲಗಳಲ್ಲಿ ಹಣ್ಣು ಅಂತವು, ಅದು ನಾವು ಇಕ್ಕತ್ತಡ ಫಲ ಸಿಗುತ್ತಾ? ಸಿಗಲ್ಲ. ನಾವ್ ಇಕ್ತಿರ್ತೀವಿ, ಅವಾಗ ನಾವು ಕನಸು ಕಾಣ್ತಾ ಇರ್ತೇವೆ, ನನಗೆ ಇವತ್ತು ಇಷ್ಟು ಬೆಳೆ ಬರುತ್ತೆ, ಅಷ್ಟು ಬೆಳೆ ಬರುತ್ತೆ, ಇಷ್ಟು ಹಣ್ಣು ಬರುತ್ತೆ. ಕರ್ಮ ಮಾಡಕ್ಕಿನ ಇಲ್ಲಿ ಕರ್ಮದಲ್ಲಿ ನೀನ್ ಕೌಶಲ್ಯ ತೋರ್ಸು, ಕರ್ಮದಲ್ಲಿ ತ್ರಿಕರ್ಣ ಶುದ್ಧಿ ಕೂಟ ನೀನ್ ಮಾಡು, ನಿನಗೆ ಫಲ ಸಿಗುತ್ತೆ. ನಾನು ಈ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಪ್ರೀವಿಯಸ್ ನಾನು ಯಾವ ತರ ಇದ್ದೆ, ಇದೇ ತರ ಇದ್ದೆ. ನಾನು ನನ್ನ 8 ಅವರ್ಸ್ ವರ್ಕ್ ಅಲ್ಲಿ ನಾನು 4 ಅವರ್ಸ್ 3 ಅವರ್ಸ್ ವರ್ಕ್ ಮಾಡ್ತಾ ಇದ್ದೆ, ಇನ್ನ 3 ಅವರ್ಸ್ 4 ಅವರ್ಸ್ ಕಂಪ್ನಿಗೆ ಡುಮ್ಮಾ ಹೊಡಿತಾ ಇದ್ದೆ. ಇವಾಗ ಈ ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ಆ ಡುಮ್ಮಾ ಹೊಡಕ್ ನನಗೆ ಆಗ್ತಾ ಇಲ್ಲ. ಎದಕ್ ಆಗ್ತಾ ಇಲ್ಲ ಅಂದ್ರೆ, ನಾನು ಬುಕ್ಕಲ್ಲಿ ಓದಿರೋದೇನು, ಧ್ಯಾನ ಮಾಡ್ತಾ ಇರೋದೇನು, ನಾನು ಕೆಲಸ ಮಾಡ್ರೆ ನನಗೆ ಒಪ್ತಾ ಇಲ್ಲ. ನಂದು ಕೆಲಸ ಏನಿದೆ ಅಷ್ಟವರೆಗೂ ಮಾಡ್ತೀನಿ ಅಷ್ಟೇ, ಅದು ಏನನ್ನ ಬರ್ಲಿ ಏನನ್ನ ಇರ್ಲಿ, ಆ ತರ ಒಂದು ಮೆಂಟಾಲಿಟಿ ಈಗ ನನಗೆ ಆಗಿದೆ. ಅಂದ್ರೆ ನಾನು ಕೆಲಸ ಮಾಡಿನ ಅಂದ್ರೆ ಏನಾಗುತ್ತೆ, ನನಗೆ ಬರೋದು ಕಂಪಲ್ಸರಿ ಎಲ್ಲಿದ್ದರೆ ಬರುತ್ತೆ. ಇಲ್ಲಿ ಎಲ್ಲ ಮಿಸ್ಲೀಡ್ ಆಗ್ತಾ ಇರೋದು, ಎಲ್ಲಾ ಜನಗಳು ಕೆಲಸ ಮಾಡಲ್ಲ, ಫಸ್ಟ್ ಆಫ್ ಆಲ್ ಕರ್ಮ ಮಾಡಲ್ಲ, ಕರ್ಮ ಫಲ ಬೇಕು. ಮತ್ತೆ ಇನ್ನೇನ್ ಮಾಡ್ತಾರ, ಮತ್ತೆ ಈ PSSML ಕೂಡ ಏನ್ ಮಾಡ್ತಾ ಇದಾರ, ಮತ್ತೆ ಇನ್ನೊಂದು ಸೀನ್ ಆಗಿ ಈ ತರ ಹೇಳ, ಕರ್ಮ ಫಲ ಇದು ಮಾಡ್ಬೇಡ. 4 ಅಲ್ಲಿ ಏನೇ ಆಗ್ತದೆ ಅಂದ್ರೆ, ನೀನ್ ಕೆಲಸ ಮಾಡು, ಕರ್ಮ ಮಾಡು, ಕರ್ಮ ನಾನ್ ಮಾಡಿನಂತ ಹೇಳ್ಕೋಬೇಡ. ಅಂದ್ರೆ ನಾನು ಅಂತ ಇಲ್ಲ ಅಂತ ಸ್ಥಿತಿ ಕೂಟ ನೀನ್ ಮಾಡು ಅಂತ ಹೇಳ್ತಾರ. ಇಲ್ಲಿ ನಾನು ಅಂತ ಇಲ್ಲಿ ಬರಬಾರ್ದು. ಐತಾ ಟಾಸ್ಕ್ ಆಯ್ತಾ ನಾವ್ ಮಾಡ್ಬೇಕಷ್ಟೇ. ಧ್ಯಾನ ಪ್ರಚಾರ ಆಯ್ತಾ, ಧ್ಯಾನ ಪ್ರಚಾರ ಹೋಗ್ಬೇಕು. ಇವತ್ತು ಜೂಮ್ ಕ್ಲಾಸ್ ಆಯ್ತಾ, ನಂದೇನಿದೆ, ನನ್ನ 1 minutes 1 hour ಕ್ಲಾಸ್ ಮಾಡ್ಬೇಕು, ನಾವು ಹೋಗ್ಬೇಕು. ಇಲ್ಲಿ ನಾನ್ ಮಾಡೀನಿ, ನಾನು ಇವತ್ತು ಅಲ್ಲಿ ಕ್ಲಾಸ್ ಕೊಟ್ಟಿನಿ, ನಾನು ಇವತ್ತು ಇಲ್ಲಿ ಕ್ಲಾಸ್ ಕೊಟ್ಟಿನಿ, ನಾನು ಎಷ್ಟು ಜನ ಇದ್ರು, ನಾನು ಅಷ್ಟು ಪಿರಮಿಡ್ ಕಟ್ಟಿಸ್ದೆ, ನಾನು ಪಿರಮಿಡ್ ಅಲ್ಲಿ ನಾನೇ ನೋಡ್ಕೊಂತ ಇದ್ದೀನಿ. ನೀನು ಅಂತ ಹೇಳ್ಕೊಂಡ್ರೆ ನೀನ್ ಮಾಡಿರೋದು ಕೂಡ ಅಲ್ಲಿ ವೇಸ್ಟ್ ಆಗುತ್ತೆ. ನಾನು ಅನ್ಲಾರ್ದಂಗ ನಾವು ಕೆಲಸ ಮಾಡ್ಬೇಕು. ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆ, ನಾವೆಲ್ಲ ಮಾಡ್ತಾ ಇರೋದು ಅದೇ. ನಾನ್ ಸಂಪಾಸಿನಿ, ನಾನ್ ಪಿರಮಿಡ್ ಕಟ್ಸಿನಿ, ನಾನ್ ಹೇಳ್ದಂಗೆ ಕೇಳ್ಬೇಕು. ನಮ್ ಸೊಸೈಟಿನಲ್ಲಿ ಇಲ್ಲಿದೆ, ಈ ತರ ಪ್ರಾಬ್ಲಮ್ ಇದೆ, ಎಲ್ಲಿ ನೋಡ್ರೆ ಇದೇ ಪ್ರಾಬ್ಲಮ್ ನಡೀತಾ ಇದೆ. ಇದು ಇರ್ಲಾರ್ದಂಗ ಮಾಡ್ಬೇಕು, ಇದು ಇರ್ಲಾರ್ದಂಗ ಮಾಡಿದ್ರಲ್ಲೇ ನಮ್ಗೆ ಇದಾಗುತ್ತೆ ಮಾಸ್ಟರ್ಸ್. ಅದೊಂದಾಯ್ತು. ಕರ್ಮ ಮಾಡ್ಬೇಕು, ಕರ್ಮಗಳು ಮಾಡ್ಕಂತ ಹೋದಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಹೌದಪ್ಪ ಕರ್ಮಗಳು ಯಾಕೆ ಮಾಡ್ಬೇಕು ಅಂದ್ರೆ, ನಮ್ಗೆ ಅನುಭೋಗ ಬರ್ಬೇಕು. ಅನುಭೋಗ. ಈಗ ನಾವು ಕರ್ಮ ಮಾಡ್ತಾ ಇರ್ತೀವಿ, ಪಾಪ ಕರ್ಮಗಳು ಮಾಡ್ತಾ ಇದೀವಿ, ಮೋಕ್ಷ ಕರ್ಮಗಳು ಮಾಡ್ತಾ ಇದೀವಿ. ಪಾಪ ಕರ್ಮಗಳು ಮಾಡ್ತಾ ಇದೀವಿ, ಪುಣ್ಯ ಕರ್ಮಗಳು ಮಾಡ್ತಾ ಇದೀವಿ. ನೀನು ಕರ್ಮಗಳು ನಿರಂತರವಾಗಿ, ಅಂದ್ರೆ ಈ ಜನನ ಮರಣ ಚಕ್ರದಲ್ಲಿ ನಾವು ಪ್ರತಿ ಜನ್ಮದಲ್ಲಿ ನಾವು ಅನುಭೋಗ ಪಡ್ತಾನೇ ಇರ್ತೀವಿ. ಓಕೆನಾ. ಇವಾಗ ನೋಡ್ರಿ, ಅನುಭೋಗ ಅಂದ್ರೆ ಏನು, ಪತ್ರಿ ಸಾರು, ಅನುಭೋಗನೇ ಜ್ಞಾನ ಅಂತ ಹೇಳಿದಾರ. ಅಂದ್ರೆ ಏನ್ ಅನುಭೋಗ? ಈಗ ಇಲ್ಲಿ ಭೂಮಿ ಮೇಲೆ ನಾವು ಬಂದ್ಮೇಲೆ ಈ ಕರ್ಮ ಮಾಡ್ತಾ ಇರ್ತೀವಿ. ಈಗ ನೋಡ್ರಿ, ನಾವು
ಎಸ್ಪೆಷಲಿ ಈಗ ನಾವು ಅನುಭವ ಯಾವ ತರ ಅಂದ್ರೆ ಹೇಳ್ಬೋದಂದ್ರೆ ಎಕ್ಸಾಂಪಲ್ ಈಗ ನಾವು ಒಬ್ರಿಗೆ ಆ ತೊಂದರೆ ಕೊಡ್ತೀವಿ. ಏನು ತೊಂದರೆ ಕೊಡ್ತೀವಿ? ಅವನ ಅಕ್ಕಪಕ್ಕದಲ್ಲಿ ಏನನ್ನ ಅವನಿಗೆ ತೊಂದರೆ ಕೊಡೋದು, ಒಬ್ರನ್ನ ಮೋಸ ಮಾಡಿ ನಾವು ಸಂಪಾದನೆ ಮಾಡೋದು, ಈ ತರ ಮಾಡಿದ್ರೆ ಅದ್ರ ಅನುಭವ ನಾವು ಹೊಂದಬೇಕು. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಈ ಅನುಭವ ಪಡಕ್ಕೆ ನಾವು ಬರ್ಬೇಕು. ಯಾಕ ನಾನು ಇಲ್ಲೆಲ್ಲರಿಗೆ ಮೋಸ ಮಾಡಿನ, ಅಕ್ಕಪಕ್ಕವ್ರನ್ನ ನಾನು ಶಾಂತವಾಗಿ ಇರಕ್ ಬಿಡ್ಲಿಲ್ಲ, ಅವ್ರನ್ನೆಲ್ಲ ಬೈಕಂತ ಮಾಡ್ಕಂತ ಅವ್ರ ಮೇಲೆ ನಾನು ಇದು ಮಾಡೀನಿ ಅಂದ್ರೆ ಅವ್ರ ಸ್ವೇಚ್ಛ ಎಲ್ಲ ನಾನು ತಗೊಂಡ್ಬಿಟ್ಟಿನಿ, ತಗೊಂಡು ಅವ್ರಿಗೆಲ್ಲ ತೊಂದರೆ ಕೊಟ್ಟಿನಿ. ಅವನು ಎಷ್ಟಾದ್ರೆ ದುಃಖ ಪಟ್ಟನೋ, ಎಷ್ಟಾದ್ರೆ ತೊಂದರೆ ಪಟ್ಟನೋ, ಅದು ನಮ್ ಲೈಫ್ ಅಲ್ಲಿ ನಾವು ನೆಕ್ಸ್ಟ್ ಜನ್ಮದಲ್ಲಿ ನಾವು ಅದು ಅನುಭವಿಸ್ಬೇಕು. ಯಾಕಂದ್ರೆ ನಾನು ಇಷ್ಟೆಲ್ಲ ಇವರಿಗೆ ತೊಂದರೆ ಕೊಟ್ಟಿನಿ, ಇಷ್ಟೆಲ್ಲ ಮೋಸ ಮಾಡೀನಿ, ಇದೆಲ್ಲ ಮಾಡೀನಿ. ಅವ್ರು ಯಾವ ತರ ಅಂದ್ರೆ ಈಗ ನೋಡ್ರಿ, ಮನೆ ಹತ್ರ ಯಾರನ್ನ ನೀಡ್ಸ್ಕೊಂಡವ್ರು ಬರ್ತಾ ಇರ್ತಾರ, ಓಕೆನಾ? ಅವ್ರನ್ನ ನಾವು ಬೈದು ಮಾಡಿ ಕಳಿಸ್ಬಿಡ್ತೀವಿ. ಅವ್ರೇನ್ ಅನ್ಕೊಂತಾರ, ಏನಪ್ಪಾ ಇಷ್ಟೆಲ್ಲ ಐತೆ, ಏನೋ ಒಂದ್ ತೊತ್ತು ಅನ್ನ ಇಕ್ಕಿದ್ರೆ ನನ್ಗೆ ಏನೇನು ಆಗುತ್ತಾ ಅಂತೇಳಿ ಅವ್ರು ಹೋಗ್ತಾರ. ಸೊ ಆಯಮ್ಮ ಅವ್ರು ಪಟ್ಟಿರೋಂತ ದುಃಖ ನಾವು ಪಡ್ಬೇಕು. ಮತ್ತೆ ನೆಕ್ಸ್ಟ್ ಜನ್ಮಲ್ಲಿ ಆ ತರ ಕರ್ಮಗಳೇ, ಆ ತರ ಅನುಭವಕ್ಕೋಸ್ಕರ ನಾವು ಮತ್ತೆ ಜನ್ಮ ತಗೊಂಡು, ಓಕೆನಾ? ಇದು ಅನುಭೋಗ. ಈ ತರ ಆಗುತ್ತೆ. ಒಬ್ರಿಗೆ ನಾವು ಏನನ್ನ ನೋಡ್ರಿ, ಏನನ್ನ ಒಬ್ರಿಗೆ ಮಾಡಬಾರ್ದ ಕೆಲ್ಸ ಎಲ್ಲ ಮಾಡಿರ್ತೀವಿ, ಅಂತ ದುಃಖಕ್ಕೆ ನಾವು ಅನುಭವ ಪಡಬೇಕು. ಕಂಪಲ್ಸರಿ ಪಡೆದಾಗೆ ನಮಗೆ ಅದು ಚೆಲ್ಲಾಗುತ್ತೆ. ಪ್ಲಸ್ಗೆ ಇರೋದು ಮೈನಸ್ ಈಕ್ವಲ್ ಆಗುತ್ತೆ, ಓಕೆನಾ? ಅದಾದ್ಮೇಲೆ ಅನುಭವ ಪಡ್ಕಂತ ಸ್ವಲ್ಪ ದಿನ ಏನಾಗುತ್ತೆ, ಆದ್ಮೇಲೆ ನಮ್ಗೆ ಜ್ಞಾನ ಬರುತ್ತೆ. ಅನುಭವ ಆದ್ಮೇಲೆ ಅನುಭವ ಹೊಂದುತ್ತಾ ಅಂದ್ರೆ ಒಂದೊಂದು ಅಂದ್ರೆ ಫಸ್ಟ್ ನಮ್ಮ ಗುಣಗಳ ಪ್ರಕಾರ ನಾವು ಕರ್ಮಗಳು ಮಾಡ್ಕೊಂತ ಹೋಗ್ತಾ ಇರ್ತೀವಿ. ತಮ್ಮ ಗುಣ ಇದ್ದಾಗ ಸ್ವಲ್ಪ ಕರ್ಮಗಳು ಮಾಡ್ತಾ ಇರ್ತೀವಿ, ಅದ್ರ ತಕ್ಕಂತ ಕರ್ಮಗಳು ಮಾಡ್ತಾ ಇರ್ತೀವಿ. ತಮ್ಮ ಗುಣದಾಗ ಮಾಡ್ತಾ ಇರ್ತೀವಿ, ರಜಗುಣದಲ್ಲಿ ಮಾಡ್ತಾ ಇರ್ತೀವಿ, ಅದ್ರ ತಕ್ಕಷ್ಟು ಕರ್ಮಗಳು ಮಾಡ್ಕಂತ ಹೋದಾಗ ಏನಾಗುತ್ತೆ, ಅವನು ಇನ್ನ ಸಮಸ್ಯೆ ನೋಡ್ರಿ, ಅವನಿಗೆ ಸಮಸ್ಯೆ ಬಂದಾಗೆಲ್ಲ ಪ್ರತಿ ಜನ್ಮ ತಗೊಂತಿರ್ತಾನ, ಮತ್ತೆ ಸಾಯ್ತಿರ್ತಾನ, ಹುಡ್ತಿರ್ತಾನ, ಪ್ರಾಬ್ಲಮ್ ಗತ ಜನ್ಮದ ಮಾಡಿರೋವೆಲ್ಲ ಇಲ್ಲಿ ಸಾಲ್ವ್ ಮಾಡ್ಕಂತಿರ್ತಾನ. ಸಾಲ್ವ್ ಅಂದ್ರೆ ಏನಿಲ್ಲ, ಅವನಿಗೆ ಇನ್ನ ವಿರಕ್ತಿ ಬಂದಿರ್ತದೆ. ಏನ್ ಮಾಡ್ಬೇಕಪ್ಪ, ಎಷ್ಟು ಮಾಡಿದ್ರು ನನಗೆ ಎದಕ್ ಹಿಂಗ್ ಬರ್ತಾ ಇದೆ, ಏನ್ ಪ್ರಾಬ್ಲಮ್? ಅವಾಗ ಏನ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ಅವನಿಗೆ ಪ್ರತಿ ಯುಗದಲ್ಲಿ ಈ ಸೃಷ್ಟಿನಲ್ಲಿ ಯಾವಾಗ್ಲೂ ನಮ್ ಪತ್ರಿ ಸರ್, ಸದಾನಂದ ಯೋಗಿ, ಈ ತರ ಪ್ರತಿ ಇದರಲ್ಲಿ ಈ ತರ ಅವತಾರ ಪುರುಷರಾಗಿ ಬಂದೇ ಬರ್ತಾರ. ಬಂದು ಅವರು ಈ ತರ ಜ್ಞಾನ ಹೇಳ್ದಾಗ ಅವನ ಕರ್ಮಗಳೆಲ್ಲ ಅವನು ಈ ತರ ಭ್ರಾಂತಿನಲ್ಲಿ ಇರ್ತಾನ. ಮತ್ತು ನನಗೆ ಎಷ್ಟು ಹೇಳಿದ್ರು, ನನಗೆ ಏನ್ ಮಾಡಿದ್ರು ಇದೇ ತರ ಪ್ರಾಬ್ಲಮ್ ಇದಾವ. ಪ್ರಾಬ್ಲಮ್ ಅಂದ್ರೆ ದುಃಖದಾಗ ಇದೀನ, ಸಮಸ್ಯೆದಾಗ ಇರ್ತಾನ. ಅವನು ಅಷ್ಟ್ರ ಒಳಗೆ ಅವನು ಏನ್ ಮಾಡ್ತಾನ, ಆ ಸಮಸ್ಯೆ ಪರಿಷ್ಕಾರ ಎಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲಾ ಕಡೆ ಹೋಗಿ ಬಂದು ಅವನಿಗೆ ಸಾಕಾಗ್ಬಿಟ್ಟಿರ್ತದೆ. ಏನು ಇಷ್ಟು ಅಂದ್ರೆ ಅವಾಗ ನಮ್ಮಂತ ಪಿರಮಿಡ್ ಮಾಸ್ಟರ್ಸ್, ನಮ್ಮ ಪತ್ರಿ ಸರ್ ಅಂತ ಎಷ್ಟೋ ಲಕ್ಷ ಜನನ ಮಾಸ್ಟರ್ಸ್ ನ ರೆಡಿ ಮಾಡಿ ಪ್ರಚಾರಕ ಈ ಧ್ಯಾನ ಪ್ರಚಾರ ಮಾಡ್ತಾರೆ. ನಮ್ಮಂತ ಮಾಸ್ಟರ್ಸ್ ಹೋಗಿ ನೀನು ಜೀವ ಹಿಂಸೆ ಮಾಡೋದು ಅದಕ್ಕೇನಪ್ಪಾ, ಅದರಿಂದನೇ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇದೆ. ಅದೇ ಹೇಳರಲ್ಲ, ಪೂರ್ವ ಜನ್ಮ ಪಾಪಂ ವ್ಯಾಧಿ ರೂಪೆ ಪೀಡಿತೆ ಅಂತ ಹೇಳಿ. ಅಂದ್ರೆ ಪೂರ್ವ ಜನ್ಮದಾಗ ಮಾಡಿರೋದು ಯಾವ್ದೋ ಒಂದು ವ್ಯಾಧಿ ರೂಪದಾಗಲಿ, ಸಂಸಾರದಲ್ಲಿ ಸಮಸ್ಯೆದಾಗ್ಲಿ, ಆರೋಗ್ಯ ಸಮಸ್ಯೆದಾಗ್ಲಿ, ಇಲ್ಲಾಂದ್ರೆ ಏನೋ ಕುಟುಂಬ ಸಮಸ್ಯೆದಾಗ್ಲಿ, ವೃದ್ಧಾಪ್ಯ ಸಮಸ್ಯೆದಾಗ್ಲಿ, ಅದ್ರ ಫಲ ನಾವು ಅನುಭವಿಸ್ಲೇಬೇಕು. ಈ ತರ ನಾವು ಮಾಸ್ಟರ್ಸ್ ಹೋಗಿ ಯಾವಾಗ ನಾವು ಈ ತರ ಹೇಳಿದಾಗ ಅವನು ಎಲ್ಲಾ ಎಷ್ಟೋ ಜನ್ಮದಾಗ ಇದೇ ತರ ಮಾಡಿ ಅವನಿಗೆ ಸಾಕು ಹೋಗ್ಬಿಟ್ಟಿರ್ತತೆ. ನಮ್ಮಂತವ್ರು ಹೋಗಿ ಸ್ವಲ್ಪ ಆತ್ಮಜ್ಞಾನ ನಾವ್ ಹಿಂಗಲ್ಲ ಹಿಂಗಂತ ಹೇಳಿದ್ರೆ ಅವನು ಅವಾಗ ಆಲೋಚನೆ ಮಾಡೋ ಸ್ಟಾರ್ಟ್ ಮಾಡ್ತಾನ. ಹೌದು, ಅದು ಕರೆಕ್ಟ್ ಆಗಿರ್ಬೋದು. ಎದಕ್ಕಂದ್ರೆ ಅವನು ಎಷ್ಟೋ ಜನ್ಮ ಇದೇ ತರ ಅನುಭವಿಸಿರ್ತಾನೆ. ಕರ್ಮಗಳು ಅನುಭವಿಸಿ ಅವನಿಗೆ ಫುಲ್ಲು ಇದಾಗಿರ್ತಾನ. ಇದಾದಾಗ ಏನಾಗಿರ್ತಾನ, ಅದಕ್ಕೆ ಪತ್ರಿ ಸರ್ ಎದಕ್ಕೆ ಹೇಳ್ತಾನ, ಯಾವಾಗ್ಲೂ ಧ್ಯಾನ ಪ್ರಚಾರ ಮಾಡ್ಬೇಕು. ಪ್ರತಿದಿನ ಒಬ್ರಿಗನ್ನ ನಾವು ಆತ್ಮಜ್ಞಾನ ಹೇಳ್ಕೊಡ್ಬೇಕು ಅಂತ ಪತ್ರಿ ಸರ್ ಎದಕ್ಕೆ ಹೇಳ್ತಾನಂದ್ರೆ ಇದಕ್ಕಂದ್ರೆ ಅವ್ರು ಆಲ್ರೆಡಿ ಕರ್ಮಗಳು ಕಳ್ಕೊಂಡು ರೆಡಿ ಇರ್ತಾರ ನಮ್ಗೋಸ್ಕೆ. ನಾವು ಮಾಸ್ಟರ್ಸ್ ನಮ್ ಕೆಲ್ಸನೇ ಅದು. ಪತ್ರಿ ಸರ್ ಹೇಳಿರೋದು ಅದೇ, ಧ್ಯಾನ ಪ್ರಚಾರ, ಪಿರಮಿಡ್ ಪ್ರಚಾರ, ಶಾಖಾಹಾರ ಪ್ರಚಾರ ಮಾಡ್ಬೇಕು. ಇದ್ರಕ್ಕೋಸ್ಕರ ಜಗತ್ ಮಾಡ್ಬೇಕು ನಾವೆಲ್ಲ. ಇದೇ ಹೇಳಿರೋದು. ಆತರ ಅವನು ಏನ್ ಮಾಡ್ತಾನ, ಅವಾಗ
ಆಟೋಮೆಟಿಕ್ ಓ ಮಾಸ್ಟರ್ ಬಂದು ಇದೆಲ್ಲ ನಿಜನೇ ಆಗಿರ್ಬೋದಲ್ಲ, ನಾವು ಮಾಡ್ತಿರೋ ಕರೆಕ್ಟೇ. ಯಾವ ಸ್ವಾಮಿಗಳ ಹತ್ರ, ಯಾವ ಗುಡಿ ಹತ್ರ, ಯಾರ ಹತ್ರ ಹೋದ್ರುನು ಪರಿಷ್ಕಾರ ಆಗ್ತಾ ಇಲ್ಲ. ಆದ್ರೂ ಅವನಿಗೆ ಏನೋ ಒಂದು ಚಿಂತೆ ಇದ್ದೇ ಇರ್ತೈತೆ. ಅವಾಗಿನ ಪೂರ್ತಿ ಸಮಸ್ಯೆ ಅವನಿಗೆ ಕ್ಲಿಯರ್ ಆಗುತ್ತೆ, ಆದ್ರೂ ಶಾಶ್ವತ ಅವನಿಗೆ ಕ್ಲಿಯರ್ ಆಗಲ್ಲ. ಯಾವಾಗ ಅವನಿಗೆ ಜ್ಞಾನ ತುಂಬ್ಕೊಂಡಾಗೆ ಇದು ಅವನಿಗೆ ಕ್ಲಿಯರ್ ಆಗೋದು, ಅಷ್ಟವರೆಗೆ ಕ್ಲಿಯರ್ ಆಗಲ್ಲ ಅವನಿಗೆ. ಎದಕ್ಕಂದ್ರೆ ಜ್ಞಾನ ಬರೋವರೆಗೆ ಅವನಿಗೆ ಕ್ಲಿಯರ್ ಆಗಕ್ ಚಾನ್ಸೇ ಇರಲ್ಲ. ಅವನು ಎಲ್ಲಿ ಹೋಗಿ ಯಾವ ಗುಡಿಗೆ ಹೋದ್ರು, ಯಾವ ಸ್ವಾಮಿ ಹತ್ರ ಹೋದ್ರು, ಯಾವ ತಾಯ್ತ ಕಟ್ಕೊಂಡ್ರು, ಏನೇ ಮಾಡಿದ್ರು, ಜಪ ಮಾಡಿದ್ರು, ಪೂಜೆ ಮಾಡಿಸ್ರು ತಾತ್ಕಾಲಿಕವಾಗಿ ಅವನಿಗೆ ಆನಂದ ಸಂತೋಷ ಇರುತ್ತೆ. ಆದ್ಮೇಲೆ ಅವನು ಮತ್ತೆ ಆನಂದವಾಗಿ ಇರಕ್ಕಾಗಲ್ಲ. ಯಾವಾಗ ಸಂಪೂರ್ಣವಾಗಿ ಆತ್ಮ ಜ್ಞಾನ ಇರ್ತತೋ, ನಾನು ದೇಹ ಅಲ್ಲ ಆತ್ಮ ಅಂತ ಯಾವಾಗ ತಿಳ್ಕೊಂಡು ನಾವು ಪಾಲನೆ ಮಾಡ್ತೀವೋ ಅವಾಗ ಅವನಿಗೆ ಸಂಪೂರ್ಣ ಆನಂದ ಸಿಗುತ್ತೆ. ಓಕೆ ಮಾಸ್ಟರ್ಸ್, ಈ ತರ ಅನುಭವ ಜ್ಞಾನ ಬರುತ್ತೆ. ಜ್ಞಾನ ಬಂದ್ಮೇಲೆ ಏನಾಗುತ್ತೆ, ಜ್ಞಾನ ಬಂದ್ಮೇಲೆ ಏನಾಗುತ್ತೆ, ನಾವು ಆಧ್ಯಾತ್ಮಿಕದಲ್ಲಿ ಆತ್ಮ ಬಗ್ಗೆ ನಾವು ಆತ್ಮವಾಗಿ ಎದಗಣಾನಿಕೆ ಟ್ರೈ ಮಾಡ್ತೀವಿ ಅನ್ನೋದು. ಆತ್ಮ ತತ್ವನ ತಿಳ್ಕೊಂತೀವಿ. ಓಕೆ ನಾನು ದೇಹ ಅಲ್ಲ ಆತ್ಮ. ಜ್ಞಾನ ಜಾಸ್ತಿ ಆದಾಗ ಅದೊಂದು ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ ಅಂದ್ರೆ ಏನು, ನಾವು ಧ್ಯಾನ ಮಾಡಿದ್ರೇನೆ ಜ್ಞಾನ ಬರೋದು. ಜ್ಞಾನ ಏನಂತ ಜ್ಞಾನ ಬರುತ್ತೆ ನಮಗೆ, ನಾನು ದೇಹ ಅಲ್ಲಪ್ಪ, ನಾನು ಆತ್ಮ, ನಾನು ಹುಡ್ತಾ ಇರ್ತೀನಿ, ಸಾಯ್ತಾ ಇರ್ತೀನಿ, ಈ ಜನ್ಮ ಚಕ್ರಲ್ಲೇ ಹೋಗ್ತಿರ್ತೀನಿ. ಇವಾಗ ಸಾವು ಅಂದ್ರೆ ನೋಡ್ರಿ, ಎಲ್ಲರಿಗೂ ಭಯ ಇರೋದು ಸಾವು. ನಮಗೆ ನಾನು ದೇಹ ಅಲ್ಲ ಆತ್ಮ, ನನಗೆ ಸಾವಿರಲ್ಲ, ಹುಟ್ಟಿದ ಮೇಲೆ ಮತ್ತೆ ಸಾಯ್ತೀನಿ ಅಂತ ಆ ಜ್ಞಾನ ಐತಂದ್ರೆ ನಮ್ಗೆ ಯಾಕೆ ಭಯ ಬರುತ್ತೆ? ಬರಲ್ಲ. ಪತ್ರಿ ಸಾರು ವಿಡಿಯೋ ನಾನು ನಿನ್ನಿಲ್ದ ಮೊನ್ನೆ ಒಂದು ಕೇಳಿದೆ. ಪತ್ರಿ ಸಾರ್ ಇದೇ ತರ ಪಿರಮಿಡ್ ಓಪನಿಂಗ್ ಆಗಿ ತಿರುಪತಿಗೆ ಹೋಗಿದ್ರೆ ಅಲ್ಲಿ ಮಗಳದು ಬರ್ತ್ಡೇ ಇತ್ತಂತ, ಪಿರಮಿಡ್ ಓಪನ್ ಮಾಡೋ ಅವ್ರದ್ದು ಚಾಕ್ಲೇಟ್ ತಗೊಂಡೋಗಿದ್ರಂತೆ. ಆ ಹಾಫ್ ಚಾಕ್ಲೇಟ್ ಆ ಮಗು ಕೊಟ್ಟಾರಂತೆ ಬರ್ತ್ಡೇಗೆ, ಇನ್ನು ಹಾಫ್ ಚಾಕ್ಲೇಟ್ ಕೈ ಇಟ್ಕೊಂಡಿದ್ರಂತೆ. ಇದು ಎದಕ್ಕಪ್ಪ ಅಂತ ಅಂದ್ರೆ, ಏನೋ ಇನ್ನೊಂದು ಗಂಟೆಗೆ 2 ಗಂಟೆಗೆ ಆ ಹುಡುಗಿ ಸತ್ರೆ ಈ ಚಾಕ್ಲೇಟ್ ಕೊಡಾಕ ಅಂತ ಹೇಳ್ದ. ಅಂದ್ರೆ ಒಂದು ಆತ್ಮಜ್ಞಾನಿ ಆ ತರ ಇರುತ್ತೆ. ಒಂದು ಆತ್ಮಜ್ಞಾನ ನಮ್ಮಲ್ಲೇ ಐತಂದ್ರೆ ಆ ತರ ಒಂದು ಜ್ಞಾನ ಇರುತ್ತೆ. ಅಂದ್ರೆ ಅದೇನ್ ತಪ್ಪೇನಿಲ್ಲ. ಅವ್ರ ಮನೇಲಿ ಅವ್ರ ಅಪ್ಪ ಅವ್ರಮ್ಮವ್ರು ಏನಾದ್ರು, ಏನ್ ಸ್ವಾಮಿ ನೀನ್ ಇವಾಗ ಬಂದಿಗೆ ದೊಡ್ಡತಿಗೆ ಸಾಯ್ತಾಳಂತ ಹಿಂಗ ಅಂದ್ರೆ ಇನ್ ಸ್ವಲ್ಪಿಗೆ ಸಾಯ್ತಾರ ಅಂತ ಮಾತಾಡ್ತೀಯ ಅಂದ್ರೆ ಅದ್ರಾಗೇನ್ ತಪ್ಪೇನಿದೆ? ಆದಿಶಂಕರಾಚಾರ್ಯ ಹೇಳಿದಾರಲ್ಲ, ಏನ್ ಹೇಳಿದಾರ? ಸಾವು ಮೆರುಪು ತೀಗಲಾಂಟಿದಿ, ಯಾವಾಗ ಬರ್ತತೋ ಯಾವಾಗ ಹೋಗ್ತತೋ, ಆದಿಶಂಕರಾಚಾರ್ಯ. ಮತ್ತೆ ಅವ್ರು ಇನ್ನೇನ್ ಹೇಳಿದಾರ? ಯವ್ವನಂ ಪೂ ಲಾಂಟಿದಿ. ಯವ್ವನಂ ಅಂದ್ರೆ ನಮ್ಮಲ್ಲಿ ಇರೋ ಕನ್ನಡದಲ್ಲಿ, ತೆಲುಗಿನಲ್ಲಿ ಯವ್ವನಂ ಅಂತಾರ. ಯವ್ವನಂ ಅಂದ್ರೆ ನಮ್ಮಲ್ಲಿ ಇರೋ ಏನಂತಾರ ಅಂದ್ರೆ ಅರೇವ್ ಅಂತಾರಲ್ಲ, ಆತರ. ಅದು ಹೂವು ತರ ಪೋಲಿಸ್ಯನ ಆದಿಶಂಕರಾಚಾರ್ಯ. ಹೂವು ತರ ಅಂದ್ರೆ ಏನು? ಹೂವ ಮೊಗ್ಗೆ ಆಗುತ್ತೆ, 2 ದಿನ ಆದ್ಮೇಲೆ ಬಾಡೋಗುತ್ತೆ. ನಮ್ದು ಯವ್ವನಂ ಕೂಡ ಅಷ್ಟೇ. ಈ ಯವ್ವನ ನಾನು ಆನಂದ ಅಂದ್ರೆ ಅಂದವಾಗಿದ್ದೀನಿ ಅಂತ ಗರ್ವ ಯಾಕೆ ಪಡಕ್ ಹೋಗ್ತೀವಿ? ಅದು ಹೂವು ತರ ಪೋಲಿಸ್ಯನ ಆದಿಶಂಕರಾಚಾರ್ಯ ಮಾಸ್ಟರ್ಸ್. ಆತರ ಒಂದು ನಮಗೆ ಆತ್ಮ ಪರವಾಗಿ ನಾವು ತಿಳ್ಕೊಂತೀವಿ. ಈ ಆತ್ಮ ಪರವಾಗಿ ತಿಳ್ಕೊಂಡ್ಮೇಲೆ ಏನಾಗುತ್ತೆ ಅಂದ್ರೆ ಮಾಸ್ಟರ್ಸ್, ಈಗ ನೋಡ್ರಿ, ನಮ್ಗೆ ಪೂರ್ತಿ ಪುನನಪಿ ಮರಣಂ ಪುನನಪಿ ಜನನಂ ಆಗೋವರೆಗೆ ಹುಡ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ನಾವ್ಗೆ ಆತ್ಮ ಅಂದ್ರೆ ನಾವು ಯಾವ ತರ ಆಗ್ಬೇಕಂದ್ರೆ, ನಾವು ಇವಾಗ ಇಲ್ಲಿ ಆತ್ಮಗಳು. ಶ್ರೀಕೃಷ್ಣ ಭಗವಾನ್, ಜೀಸಸ್ ಕ್ರೈಸ್ಟ್ ಇವರೆಲ್ಲ ಅಂದ್ರೆ ಯಾವ ಲೋಕದಲ್ಲೇ ಇದಾರ? ಸತ್ಯ ಲೋಕದಾಗ ಅಂದ್ರೆ ಪೂರ್ಣಾತ್ಮ. ನಾವು ಆ ತರ ಅಲ್ಲಿಗೆ ನಾವು ಹೋಗ್ಲೇಬೇಕು. ಅಲ್ಲವರೆಗೆ ಹೋಗ್ಬೇಕಂದ್ರೆ ನಾವು ಪರಿನಿರ್ವಾಣ ಹೊಂದಬೇಕು. ಪರಿನಿರ್ವಾಣ ಹೊಂದ್ಬೇಕಂದ್ರೆ ಏನು? ಧ್ಯಾನ ಮಾಡಿ ನಾನ್ ತಿಳ್ಕೊಂಡು ಈ ಒಂದು ಅಷಟ್ ವರ್ಗಗಳನ್ನ ಜಯಿಸಿ ಹರಿಹಂತ ಆದ್ರೆ ನಾವು ನಿರ್ವಾಣ ಹೊಂದಿದಂಗ. ನಿರ್ವಾಣ ಅಂದ್ರೆ ಪರಿನಿರ್ವಾಣ ಏನಾಗುತ್ತೆ? ನಾವು ಇದು ತಿಳ್ಕೊಂಡಿರೋದು 4 ಹೇಳಿದ್ರೆ ನಾವು ಪರಿನಿರ್ವಾಣ ಆಗ್ತೀವಿ. ಈ ಪರಿನಿರ್ವಾಣ ಕೂಡ ನಾವು ಹಂಗೆ ಪರಿನಿರ್ವಾಣದಿಂದ ಮಹಾನಿರ್ವಾಣ ಅಂದ್ರೆ ಏನು? ನಮ್ ಪತ್ರಿ ಸಾರು
ಒಂದ್ ಸದಾನಂದ ಯೋಗಿ, ಒಂದ್ ಜೀಸಸ್ ಕ್ರೈಸ್ಟ್, ಒಂದು ಬುದ್ಧ ಭಗವಾನ್, ಅಂದ್ರೆ ಅವ್ರಿನ್ನ ಬ್ರಹ್ಮರ್ಷಿ ಆಗ್ತಾರ. ಅಂದ್ರೆ ಅವ್ರಿನ್ನ ಲೋಕ ಕಲ್ಯಾಣಕ್ಕಾಗಿ ನಡುವು ಕಂಕಣ ಕಟ್ಕೊಂತಾರ. ಲೋಕ ಕಲ್ಯಾಣ ಇನ್ನವ್ರಿಗಿನ್ನ ಇನ್ನ ಬೆಳಿಗ್ಗೆ ಎದ್ರೆ ಪ್ರಚಾರನೆ, ಇನ್ನ ಬೇರೆ ಏನೂ ಇರಲ್ಲ. ನಾವು ಹಂಗ ಪರಿನಿರ್ವಾಣ ಆಗ್ಬೇಕು, ನಾವು ಪೂರ್ಣಾತ್ಮ ಸ್ಥಿತಿಗೆ ಹೋಗ್ಬೇಕು. ಒಂದು ಸತ್ಯಲೋಕ ಸ್ಥಿತಿಗೆ ಹೋಗೋವರೆಗೆ ನಾವು ಜನ್ಮ ತಗೊಂತಾ ಇರ್ತೀವಿ. ಕರ್ಮಗಳು ಮಾಡ್ಬೇಕು, ಅನುಭೋಗ ಪಡಿಬೇಕು, ಕರ್ಮ ಮಾಡಿರೋ ಅನುಭವಗಳು ಪಡಿಬೇಕು. ಅನುಭೋಗ ಪಡ್ತಾ ಪಡ್ತಾ ಏನಾಗುತ್ತೆ, ನಮ್ಮಲ್ಲಿ ಜ್ಞಾನ ಬರುತ್ತೆ. ಓಹೋ, ನಾನು ಈ ಕೆಲಸ ಮಾಡಿದ್ರೆ ಇದು ನನಗೆ ಅನುಭೋಗ ಅಂದ್ರೆ ಜ್ಞಾನ ಬರುತ್ತೆ. ಅಂದ್ರೆ ನಾನು ಈ ತಪ್ಪು ಮಾಡಿರೋಕೆ ನನಗೆ ಈ ಶಿಕ್ಷಾ, ನಾನು ಜೀವ ಹಿಂಸೆ ಮಾಡಿರೋಕೆ ನನಗೆ ಈ ಶಿಕ್ಷಾ, ನಾನು ಅವನ್ನ ಬೈದಿನಿ, ಅವ್ರನ್ನ ಇದು ಮಾಡಿನ కాబట్టి ನನಗೆ ಈ ಶಿಕ್ಷಾ. ಈ ತರ ಎಷ್ಟೋ ಜನ್ಮದಿಂದ ಅವನು ಇದು ಮಾಡ್ತಾ ಮಾಡ್ತಾ ಅನುಭವಿಸ್ಮೇಲೆ ಜ್ಞಾನ ಬರುತ್ತೆ. ಜ್ಞಾನ ಏನು, ನಾನು ಅದು ಮಾಡಬಾರ್ದು, ಅದು ಕರೆಕ್ಟೇ, ಮಾಸ್ಟರ್ಸ್ ಬಂದು ಹೇಳಿದ್ರು ಧ್ಯಾನ ಮಾಡ್ಬೇಕು, ನೀನು ದೇಹ ಅಲ್ಲಪ್ಪ ಆತ್ಮ ಅಂತ ಹೇಳ್ತಾರ. ಅದು ಅವನು ಅವಾಗ ಜ್ಞಾನಕ್ಕೆ ಇದಾಗ್ತಾನ. ಯಾವಾಗ ಧ್ಯಾನಕ್ಕೆ ಬಂದ್ಮೇಲೆ ಧ್ಯಾನ ಸಾಧನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಯಾವಾಗ ಮಾಡ್ಕೊಂತ ಹೋಗ್ತಾನೋ ಅವನಲ್ಲಿ ಈ ಆಧ್ಯಾತ್ಮಿಕ ಶಾಸ್ತ್ರವನ್ನ ಅವನು ಹೊಂದುತ್ತಾನ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರ್ತಾನ. ಬಂದ್ಮೇಲೆ ಅವನು ಸಂಪೂರ್ಣವಾಗಿ ಅವನ್ನ ತಿಳ್ಕೊಂತಾನ. ಈ ಆಧ್ಯಾತ್ಮಿಕ ಶಾಸ್ತ್ರ ಅಂಟ್ಬೇಕಂದ್ರು ನಮ್ಗೆ ಅದೇ ಹೇಳ್ದಲ್ ಮಾಸ್ಟರ್ಸ್, ತ್ರಿಕರಣ ಶುದ್ಧಿ ಕೂಟ ನಾವು ಧ್ಯಾನ ಮಾಡಿದ್ರೆ ಮಾತ್ರನೇ ನಮಗೆ ಬರುತ್ತೆ, ಇಲ್ಲಾಂದ್ರೆ ಬರಕ ಚಾನ್ಸೇ ಇರಲ್ಲ. ಎಲ್ಲಿರೋ ನಾವ್ ಅಲ್ಲೇ ಇರ್ತೀವಿ. ಮಾಸ್ಟರ್ಸ್, ನಾನು ಧ್ಯಾನಕ್ಕೆ ಬಂದ ಮೇಲೆ ನನ್ನ ಜೀವನ ಇವತ್ತು ಹೆಂಗಿದೆ ಅಂದ್ರೆ ಅದ್ಭುತವಾಗಿ, ಪ್ರತಿ ಕ್ಷಣ ಆನಂದವಾಗಿ ಜೀವನ ಮಾಡ್ತಾನೆ. ಅದಕ್ಕೆ ಹೇಳಕ ಅಂತಾನೆ ಇಲ್ಲ. ಯಾರಿದ್ರು ಇರ್ಲಿದ್ರು ಈ ಸ್ಥಿತಿ ಕಂಪಲ್ಸರಿ, ಇಂಥ ಒಂದು ಸ್ಥಿತಿ ಬರ್ಲೇಬೇಕು ಯಾರಾದ್ರೂ. ಮತ್ತೆ ಇಂಥ ಒಂದು ಜ್ಞಾನ ನಮ್ ಪತ್ರಿ ಸಾರ್ ಹೇಳ್ಕೊಟ್ಟು, ಇಲ್ಲಾಂದ್ರೆ ನಮಗೆ ಅಜ್ಞಾನದಲ್ಲಿದ್ದು ನಾವ್ ಎಷ್ಟು ಇದಾಗ್ತಾ ಇದ್ವಿ ಗೊತ್ತಾ. ಮತ್ತೆ ನಾವು ಸಬ್ಜೆಕ್ಟಿಗೆ ಬಂದ್ರೆ ನಾವು ಈ ತರ ಕರ್ಮಗಳು ಬಂದ್ಮೇಲೆ ಏನಾಗುತ್ತೆ, ಆಧ್ಯಾತ್ಮಿಕದಲ್ಲಿ ಆತ್ಮ ಪರವಾಗಿ ತಿಳ್ಕಂತೀವಿ. ನಮ್ ಗಮ್ಯ ಏನು, ನಾವು ಮಹಾ ನಿರ್ವಾಣ ಹೊಂದ್ಬೇಕು, ಅಂದ್ರೆ ಪೂರ್ಣಾಸ್ತ ಸ್ಥಿತಿಗೆ ಹೋಗ್ಬೇಕು. ಅಲ್ಲವರೆಗೆ ನಮ್ಗೆ ಏನಿರ್ತದೆ, ನಾವ್ ಅಲ್ಲಿಗೆ ಹೋಗೋವರೆಗೆ ನಮ್ಗೆ ಜನ್ಮ ತಪ್ಪಲ್ಲ. ಮತ್ತೆ ಹುಡ್ತಾ ಇರ್ತೀವಿ, ಮತ್ತೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅಂದ್ರೆ ಒಂದು ಪತ್ರಿ ಸಾರ್ ತರ ನಾವ್ ಆಗ್ಬೇಕು, ಒಂದು ಜೀಸಸ್ ಕ್ರೈಸ್ಟ್ ತರ ನಾವ್ ಆಗೋವರೆಗೆ ನಮ್ಗೆ ಈ ಜೀವನ ನಮಗೆ ಪುನನಪಿ ಮರಣ ಪುನನಪಿ ಜನನಂ ಆಗಲ್ಲ, ಅಷ್ಟವರೆಗೆ ಆಗುತ್ತೆ. ಮತ್ತೆ ಇನ್ನ ಒಂದ್ ಏನಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಈಗ ನೋಡ್ರಿ ಮೇಡಮ್ ಮಾಸ್ಟರ್ಸ್, ನಾನು ಇವಾಗ ಬಳ್ಳಾರಿಯಿಂದ ನಾನು ಬೇರೆ ಸ್ಟೇಟ್ಗೆ ಆಗ್ಲಿ, ಬೇರೆ ಊರಿಗೆ ಆಗ್ಲಿ, ಎಲ್ಲಿಗನ್ನ ನಾನು ಹೋಗಿನಂದ್ರೆ ನನ್ನ ಊರಿಗೆ, ನನ್ನ ಮನೆಗೆ ಬರೋವರೆಗೆ ನನಗೆ ನೆಮ್ಮದೇ ಇರಲ್ಲ. ಹೌದಲ್ಲ? ನೆಮ್ಮದಿ ಇರುತ್ತಾ? ನಾನು ಹೊರಗಡೆ ಹೋಗಿ ಎಷ್ಟು ಸಂಪಾಸರುನು ನನ್ ಮನೆಗೆ ಬಂದು, ನಮ್ಮೂರಿಗೆ ಬಂದು ನಮ್ ಮನೆ ಇರೋವರೆಗೆ ನನಗೆ ನೆಮ್ಮದಿ ಅನ್ನೋದೇ ಇರಲ್ಲ. ಎಷ್ಟು ಲಕ್ಷ ಬಂದ್ರು ನೆಮ್ಮದಿ ಇರಲ್ಲ. ಯಾಕೆ ಇರಲ್ಲ ಅಂದ್ರೆ, ನಂದು ಅಂದ್ರೆ ಇಲ್ಲಿ ನಂದು ಶಾಶ್ವತವಾಗಿರೋದು. ಅಂದ್ರೆ ಪ್ರತಿಯೊಂದು ಜನ್ಮ, ಪ್ರತಿಯೊಂದು ಆತ್ಮ ಪೂರ್ಣಾತ್ಮ ಸ್ಥಿತಿ ಸೇರೋವರೆಗೆ ಅವನಿಗೆ ಜನ್ಮ ಸಿಗಲ್ಲ. ಹುಡ್ತಾನೆ ಇರ್ಬೇಕು, ಅವ್ನ್ ಮಾಡ್ಲೇಬೇಕು. ಅದು ಮಾಡಿಲ್ಲ ಅಂದ್ರೆ ಚಾನ್ಸೇ ಇರಲ್ಲ, ಅವನಿಗೆ ನೆಮ್ಮದಿ ಇರಲ್ಲ ಇಲ್ಲಿ. ಮತ್ತೆ ಇನ್ನೊಂದು ಎಕ್ಸಾಂಪಲ್, ಅದ್ರ ಎಕ್ಸಾಂಪಲ್ ಏನಿದೆ ಅಂದ್ರೆ, ಒಂದು ನೀರು ಸಮುದ್ರ ಅಂದ್ರೆ ನದಿ ಸಮುದ್ರ ಅಂದ್ರೆ ಏನು? ಈಗ ನೋಡಿ, ನದಿನಲ್ಲಿ ಇರೋ ನೀರು, ಎಷ್ಟು ನದಿಗಳು, ತುಂಗಭದ್ರಾ, ಎಲ್ಲ ಕಾವೇರಿ, ಎಲ್ಲ ನೀರು ಸೇರಿ ಎಲ್ಲಿ ಹೋಗುತ್ತೆ? ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರಕ್ಕೆ ಹೋದ್ಮೇಲೆ ಏನಾಗ್ತಾರೆ, ನಾನ್ ತುಂಗಭದ್ರಾ ನೀರು, ನಮ್ ಕಾವೇರಿ ನೀರು, ನಮ್ ಗೋದಾವರಿ ನೀರು ಅಂತ ಹೇಳ್ತಾರ ಅವ್ರು, ಹೇಳಲ್ಲ. ಅಲ್ಲಿ ಅಂದ್ರೆ ಅಂತ ಒಂದು ವಿಶಾಲವಾಗಿ ನಾವು ಇನ್ನಲ್ಲಿ ಆ ಸ್ಥಿತಿಗೆ ಹೋಗೋವರೆಗೆ ನಾವು, ನೀನ್ ಎಲ್ಲಿದ್ರು ಅಲ್ಲೇ, ಮತ್ತೆ ಒಂದು ನದಿ ಆದ್ಮೇಲೆ ಇನ್ನೊಂದು ನದಿ ನೀನ್ ಬರ್ಲೇಬೇಕು, ನೀರ್ ಹರ್ಲೇಬೇಕು. ಎಲ್ಲಿ ಹರ್ಲೇಬೇಕು, ನೀರ್ ನಿಂತ್ಕೊಂಡು ಅಂದ್ರೆ ನಿಂತ್ಕೊಂಡು ಅಂದಂಗಲ್ಲ, ಜನ್ಮ ತಗೊಂಡು ಅಂದ್ರೆ ಕುಣಿಯಲ್ಲಿ ನಿಂತ್ಕೊಂಡು, ಅಲ್ಲಿ ನಿಂತ್ಕೊಂಡು, ಮತ್ತೆ ಡ್ಯಾಮ್ ಅಲ್ಲಿ ನಿಂತ್ಕೊಂಡು, ಎಲ್ಲಾ ಕಡೆ ನಿಂತ್ಕೊಂಡು ಯಾವತ್ತೋ ಒಂದಿನ ಹೆಚ್ಚಾಗ್ಲೇಬೇಕು ನೀರು ಸಮುದ್ರಕ್ಕ ಸೇರ್ಲೇಬೇಕು. ನಾವು ಸತ್ಯಲೋಕಕ್ಕ ಸೇರ್ಲೇಬೇಕು. ನಾವೊಂದು ಮೂಲಾತ್ಮೆಯಿಂದ ಪೂರ್ಣಾತ್ಮ ಸ್ಥಿತಿ ನಾವು ಸೇರ್ಲೇಬೇಕು. ಓಕೆ ಮಾಸ್ಟರ್ಸ್, ನಾವು ಈ ಜೀವಿತ ಯಾಕಪ್ಪ ಅಂತ ಹೇಳಿದ್ರೆ, ನಾವು ಈ ಕರ್ಮಗಳನಿಂದ ಅನುಭವ ಪಡ್ಕಂತ, ಜ್ಞಾನ ಪಡ್ಕೋಬೇಕು. ಆದ್ಮೇಲೆ ಜ್ಞಾನ ಪಡ್ಕೊಂಡಿದ್ದ
ಏನ್ ಮಾಡ್ಬೇಕು, ಆತ್ಮ ತತ್ವ ತಿಳ್ಕೊಂಡು ನಮ್ಮ ಜೀವಿತ ಗಮ್ಯನ ಸೇರ್ಲೇಬೇಕು, ಪೂರ್ಣಾತ್ಮ ಸ್ಥಿತಿ ಸೇರ್ಲೇಬೇಕು. ಅಂದ್ರೆ ನಮ್ ಸ್ವರ್ಗೃಹ ಯಾವ್ದಿದೆ, ನಾನು ನನ್ನ ಮನೆಗ್ ಬರ್ಲೇಬೇಕು. ನಾನು ಎಷ್ಟು ದೂರ ಕೆಲ್ಸಕ್ಕೆ ಹೋದ್ರು ಎಂಡ್ ಆಫ್ ದಿ ಡೇ ನಮ್ ಮನೆಗ್ ನಾನು ಬರ್ಲೇಬೇಕು. ಆತರ ನಾವ್ ಎಷ್ಟು ಜನ್ಮ ತಗೊಂಡು ನೀನ್ ಇಲ್ಲಿ ಏನ್ ಮಾಡಿದ್ರು ನಾವು ಒಂದು ಸ್ಥಿತಿ, ಒಂದು ಬುದ್ಧ ಭಗವಾನ್, ಒಂದು ಪತ್ರಿ ಸರ್, ಒಂದು ಜೀಸಸ್ ಕ್ರೈಸ್ಟ್ ತರ ಸ್ಥಿತಿ ನಾವು ಹೋಗ್ಲೇಬೇಕು. ನಾವು ಮಾನವದಿಂದ ಮಾಧವನ ಆಗ್ಲೇಬೇಕು. ಇದು ಎಲ್ಲ ನನಗೆ ಗೊತ್ತಿದ್ದಿಲ್ಲ. ಯಾವಾಗ ನಾನು ಸ್ವಾಧ್ಯಾಯ ಧ್ಯಾನ ಮಾಡ್ತಾ ಇದ್ರೆ ನನ್ನಲ್ಲಿ ಗುಣಗಳು, ನನ್ನಲ್ಲಿ ಸಿಟ್ಟು, ಈಗ ನನ್ನ ಸ್ಥಿತಿ ಹೆಂಗಿದೆ ಅಂದ್ರೆ, ಮೊದಲು ಆದ್ರೆ ನಾನು ಹೊಡೆದ್ ಬಿಸಾಕ್ತಿದ್ದೆ ಯಾರನ್ನ ಸಿಕ್ಕರೆ ಅವ್ರನ್ನ. ಸಿಟ್ಟು ಬಂತಂದ್ರೆ ವಾಂಚ್ ಬಿಸಾಕ್ತಿದ್ದೆ, ಹಂಗ ಹಿಂಗ ಹೊಡಿತಿದ್ದಿಲ್ಲ. ಇವಾಗ ನಾನು ಬೈಕಂಡ್ರೆ, ನಾನು ಒಬ್ಬರನ್ನ ಬೈದ್ರೆ ನಾನ್ ಬೈಕಂಡಂಗೆ, ನಾನು ಒಬ್ಬರನ್ನ ಒಂದ್ ಏಟು ಹೊಡೆದಿದ್ರೆ ನಾನು ಹೊಡ್ಕೊಂಡಂಗೆ. ಅವರಲ್ಲಿರೋ ಆತ್ಮ ನಾನಿರೋ ಆತ್ಮ ಒಂದೇ, ಬಟ್ ಅವ್ರು ಏನೇ ಆ ತರ ಇದಾರ ನಾನು ಅಂತ ಒಂದು ಜ್ಞಾನ ಅರಿವು ಬಂದಿದೆ. ಸೊ ಇವಾಗ ನಮ್ದು ಸಂಪೂರ್ಣ ಚೇಂಜ್ ಆಗಿದೆ ಮಾಸ್ಟರ್ಸ್. ನಿಜವಾಗ್ಲು ಈ ಮಾರ್ಗಕ್ಕೆ ಬರ್ಬೇಕಂದ್ರೆ 7 ಜನ್ಮ ಆಗ್ಲ ಎಷ್ಟು ಜನ್ಮ ಇದ್ರು ಪುಣ್ಯವಿದ್ರೆ ಮಾತ್ರ ಈ ಒಂದು ಆಧ್ಯಾತ್ಮಿಕ ಸಿಗುತ್ತೆ, ಇಲ್ಲಾಂದ್ರೆ ಸಿಗಕ್ ಚಾನ್ಸೇ ಇರಲ್ಲ. ಅದೇ ಹೇಳ್ತಾರಲ್ಲ, ಕೋಟಿ ಪೂಜಾ, ಕೋಟಿ ಸ್ತೋತ್ರ, ಕೋಟಿ ಜಪ ಎಲ್ಲಾ ಸೇದ್ರುನು 1 ಗಂಟೆ ಲಯ ನಿನ್ನ ಹತ್ರ ನೀನಿರೋಷ್ಟು ಇದಿರುತ್ತೆ ಅಂತ. ನಿಜವಾಗ್ಲಂದ್ರೆ ನನಗೆ ಧ್ಯಾನ ಬರೋಕಿನ ಮುಂಚೆ ಹೆಂಗಿತ್ತಂದ್ರೆ, ಅಸಲು ಭಗವದ್ಗೀತಾ ಅಂದ್ರೆ ಐತೆ, ಏನು ಗೊತ್ತಿಲ್ಲ. ಅರ್ಧಾಗ ಒಂದೊಂದು ಶ್ಲೋಕ ಆಗಿರ್ಬೋದು, ಹೇಳೋದೆಲ್ಲ ಆತ್ಮ ಬಗ್ಗೆ, ಅರ್ಜುನಿಗೆ ಹೇಳೋದೆಲ್ಲ ಆತ್ಮ ಬಗ್ಗೆ. ಮತ್ತೆ ಬುದ್ಧ ಭಗವಾನ್ ಬಗ್ಗೆ ಬುದ್ಧ ಗೊತ್ತಾಯ್ತು, ಅಲ್ಲಿ ಬುದ್ಧ ಭಗವಾನ್ ಏನ್ ಮಾಡ್ಯಾನಂತೂ ಗೊತ್ತಿಲ್ಲ. ಧ್ಯಾನಕ್ಕೆ ಬರೋವರೆಗೆ ಗೊತ್ತಿಲ್ಲ. ಎಲ್ಲರ ಮನೆಯಲ್ಲಿ ಫೋಟೋಗಳು ಹಾಕಿರ್ತಾರ, ಸ್ಟ್ಯಾಚ್ಯೂ ಹಾಕಿರ್ತಾರ. ಬುದ್ಧ ಭಗವಂತರ ನಾವು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಬುದ್ಧ ಭಗವಾನ್ ಏನ್ ಮಾಡಿದಾನ. ಆತನ ತಿಳ್ಕೊ, ಆತ ರಾಜನ ಮಗ ರಾಜಿಗೆ ಏನಿರುತ್ತೆ, ಸಣ್ಣ ರಾಜ ಇರೋದ್ ದೊಡ್ಡ ರಾಜ ಹೆಂಗ್ ಮಾಡ್ಬೇಕು ಅನ್ನೋದೇ ಆಲೋಚನೆ ಇರ್ತದೆ. ಅಂತಾತ ಈ ಆತ್ಮಜ್ಞಾನಕ್ ಬಂದು ಆತನ ತಿಳ್ಕೊಂಡು ಗತ ಜನ್ಮಗಳೆಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಈ ಪ್ರಚಾರ ಮಾಡ್ಬೇಕು. ಮಾಸ್ಟರ್ಸ್, ಇನ್ನೂ ಒಂದು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, 41 days ನೀವು ಇಕ್ಕಿದಿರಲ್ಲ ಪ್ರೋಗ್ರಾಮ್ಸ್, ಎಲ್ಲೇ ಆಗ್ಲಿ 41 daysಗೆ ಅರ್ಥ ಏನಂದ್ರೆ, ನಮ್ಮ ಬುದ್ಧ ಭಗವಾನ್ ಆಗಿರ್ಬೋದು, ಜೀಸಸ್ ಕ್ರೈಸ್ಟ್ ಆಗಿರ್ಬೋದು, ಅವರೆಲ್ಲ ಬಂದು 41 days ಬುದ್ಧ ಭಗವಾನ್ ಬಂದು ಆತ 3 ಜಾಮಲ್ಲಿ ಆತ್ಮಜ್ಞಾನ ತಿಳ್ಕೊಂಡ್ಮೇಲೆ ಏನ್ ಮಾಡಿದಾನಂದ್ರೆ, ಎಲ್ಲಾ ತಿಳ್ಕೊಂಡು ಎಲ್ಲ ಮಾಡ್ಯಾನ. ಫಸ್ಟ್ ಅವ್ರ ಗುರುವಿಗೆ ಹೇಳ್ಬೇಕಂತ ಹೋದ್ರೆ, ಅವ್ರು ಸೂಕ್ಷ್ಮ ಶರೀರ ದಿವ್ಯ ಚಚುಕುಟ ನೋಡಿದ್ರೆ ಅವ್ರು ಮರಣ ಆಗಿರಂತ ಗೊತ್ತಾಯ್ತು. ಆಮೇಲೆ ಅವ್ರ ಫ್ರೆಂಡ್ಸ್ ಅವರಿಂದ ಬಂದಿದ್ರು, ಅವರು ಬಿಟ್ಟೋದ್ಮೇಲೆ ಅವ್ರು ಎಲ್ಲೆದ್ರ ನೋಡ್ಕೊಂಡು ಅವ್ರಿಗೆ ಧ್ಯಾನ ಹೇಳ್ಕೊಟ್ಮೇಲೆ ಅವ್ರಿಗೆ 41 days ಶ್ವಾಸದ ಮೇಲೆ ಗಮನ ಇಕ್ಕಿ ಕುಂಡ್ರಿಸ್ರೆ 41 days ಅವರು ಕೂಡ ದಿವ್ಯ ಚಚು ಓಪನ್ ಹಾಕೊಂಡು ಅವರು ಮಾನವಲ್ಲ ಮಾಧವನು ಆಗಿದ್ದಾರೆ. ಅದಕ್ಕೆ 41 daysಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಜೀಸಸ್ ಕ್ರೈಸ್ಟ್ಗನ ಅಷ್ಟೇ. ಜೀಸಸ್ ಕ್ರೈಸ್ಟ್ ಏನು, ಹಿಮಾಲಯಲ್ಲಿ ಧ್ಯಾನ ಮಾಡ್ಬಿಟ್ಟು ಅವರೆಲ್ಲ ಆತ್ಮಜ್ಞಾನ ಎಲ್ಲ ತಿಳ್ಕೊಂಡು ಸ್ವಂತ ಊರಿಗೆ ಸ್ವಂತ ದೇಶಕ್ಕೆ ನಾನು ಆತ್ಮಜ್ಞಾನ ತಿಳಿಸ್ಬೇಕಂತ ಹೋದ್ರೆ, ಅಲ್ಲಿರೋರು ಏನ್ ಮಾಡಿದಾರ, ಅವ್ರಿಗೆ ಸಿಲಲು ಹಾಕಿದಾರ, ಮುಳ್ಳ ಕವಚ ಇಕ್ಕಿದಾರ. ಇದೆಲ್ಲ ಇಕ್ಕಿ, ಅದಕ್ಕೆ ಇವಾಗ ಜಗತ್ತಲ್ಲಿ ನಾವು ಆತ್ಮಜ್ಞಾನ ಬಗ್ಗೆ ಹೇಳಿದ್ರೆ ಎಲ್ಲರೂ ನಮ್ಗೆ ಹುಚ್ಚಿನ ತರ ನೋಡ್ತಾ ಇದ್ದಾರೆ. ಜೀಸಸ್ ಕ್ರೈಸ್ಟ್ ಕೂಡ ಅದೇ ತರ ಆಗಿದೆ ಅಲ್ಲಿ. ಹಾಗೆ ಅವ್ರನ್ನ ಮೇಕುಗಳು ಹಾಕಿ ಇಕ್ಕಿ ಎಲ್ಲ ಮಾಡಿ ಅವ್ರನ್ನ ಸಾಯಿಸಾರ. ಆದ್ರೂ ಏನೊಂದು ಇದನ್ನ, ಓ ಗಾಡ್, ಅವ್ರನ್ನ ಬಿಟ್ಬಿಡಿ, ಅವ್ರಿಗೆ ಏನು ಗೊತ್ತಿಲ್ಲ, ಅಜ್ಞಾನದಿಂದ ಮಾಡ್ತಾ ಇದಾರ ಅಂತ ಅವ್ರಿಗೆ ಇದು ಮಾಡ್ತಾನೆ. ಅದಕ್ಕೆ ನಮ್ ಜಗತ್ತಲ್ಲಿ ನಾವು ಆತ್ಮಜ್ಞಾನ, ಇವಾಗ ನಂದು ಸ್ಥಿತಿ ಏನಾಯ್ತು ಅಂದ್ರೆ, ಇವನೇನಪ್ಪ ಯಾವಾಗ್ಲೂ ಧ್ಯಾನ ಅಂತಾನ ಇದಂತಾನ. ನಾನು ಈಗ ಕೆಲಸ ಮಾಡ್ತೀನಿ, ಸಂಸಾರದಲ್ಲೇ ಇದೀನಿ, ಕೆಲಸ ಮಾಡ್ತೀನಿ, ಧ್ಯಾನನೂ ಮಾಡ್ತೀನಿ. ಮಿಡಿಲ್ ಪಾರ್ಟ್ ಅಲ್ಲಿ ಪತ್ರಿ ಸರ್ ಏನ್ ಹೇಳಿದಾರೋ ಆ ಪಾಠ ಪ್ರಕಾರನೇ ನಾನು ಹೋಗ್ತಾ ಇದ್ದೀನಿ. ಒಂದು ಹೆಜ್ಜೆ ಅದರಲ್ಲಿ ಮಿಸ್ ಆಗ ಚಾನ್ಸೇ ಇಲ್ಲ. ಹಿಂಗ ಮಾಡ್ತಾ ಇದ್ರೇನೆ ಇವಾಗೆ ನನಗೆ ಇಷ್ಟು ಇದಿದೆ. ಇನ್ನ ಚೆನ್ನಾಗಿ ಸಾಧನೆ ಮಾಡ್ಕೊಂಡು ನಾನು ಇನ್ನ ಇದು ಮಾಡಿದ್ರೆ ಇನ್ನ ಹೆಂಗಿರುತ್ತೋ ಅಂತ ನನಗೆ ಒಂಥರ ಆಗ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ ಈ ಮಾರ್ಗಕ್ಕೆ ಬಂದು ಚೆನ್ನಾಗಿ ಇದು ಮಾಡ್ತಾ ಇರೋದು. ಓಕೆ ಮಾಸ್ಟರ್ಸ್.